ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸೃಷ್ಟಿಸ್ಥಿತ್ಯಪ್ಯಯೇಹ ನಿಯತಿ ದೃಶಿತಮೋ ಬಂಧಮೋಕ್ಷಾಶ್ಚ ಯಸ್ಮಾತ್ ಅಸ್ಯ ಶ್ರೀ ಬ್ರಹ್ಮರುದ್ರ ಪ್ರಭೃತಿ ಸುರನರದ್ವೀಷ ಶತ್ರುತ್ಮಕಸ್ಯ ವಿಷ್ಣೋರ್ವ್ಯಸ್ತಾಃ ಸಮಸ್ತಾಃ ಸಕಲಗುಣನಿಧಿಃ ಸರ್ವದೋಷವ್ಯಪೇತಃ ಪೂರ್ಣಾನಂದೋ ವ್ಯಯೋ ಯೋ ಗುರುರಪಿ ಪರಮಶ್ಚಿಂತಯೇತಂ ಮಹಾಂತಂ. ಓಂ ಜನ್ಮಾದ್ಯಸ್ಯ ಯತೋನ್ವಯಾದಿತರತಶ್ಚಾರ್ಥೇಷ್ವವಿಘ್ನಸ್ವರಾಟ್ ತೇನೇ ಬ್ರಹ್ಮ ಹೃದಯಾದಿಕವಯೇ ಮುಖ್ಯಂತಿ ಯಂ ಸೂರಯಃ ತೇಜೋವಾರಿ ಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ವಂದೇ ವಂದಾರುಮಂದಾರಂ ವೃಂದಾವನ ವಿನೋದಿನಂ ವೃಂದಾವನ ಕಲಾನಾಥಂ ಪುರುಷೋತ್ತಮಮದ್ಭುತಂ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಗ್ರಂಥಮುದೀರಯೇತ್. ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಮರೋಗತಾ ಜಾಡ್ಯಂ ವಾಕ್ಪಟುತ್ವಂಚ ಹನುಮತ್ಸ್ಮರಣಾತ್ ಭವೇತ್ ಭವತಿ ಯದನುಭಾವಾತ್. ಏಡಮೂಕೋಪಿ ವಾಗ್ಮೀ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ. ಸಕಲವಚನ ಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ. ಯಂ ಪ್ರವ್ರಜಂತಮನುಪೇತಮಪೇತಕೃತ್ಯಂ ದ್ವೈಪಾಯನೋ ವಿರಹ ಕಾತುರ ಆಜುಹಾವ ಪುತ್ರೇತಿ ತನ್ಮಯತಯಾ. ತರವೋಪಿ ನೇದುಃ ತಂ ಸರ್ವಭೂತ ಹೃದಯಂ ಮುನಿಮಾನತೋಸ್ಮಿ. ನಮೋऽस्तु ತಾತ್ವಿಕಾ ದೇವಾಃ ವಿಷ್ಣು ಭಕ್ತಿ ಪರಾಯಣಾಃ. ಧರ್ಮ ಮಾರ್ಗೇ ಪ್ರೇರಯಂತು ಭವಂತಃ ಸರ್ವ ಏವ ಹಿ. ಅರ್ಥಕಲ್ಪಿತಕಲ್ಪೋಯಂ ಪ್ರತ್ಯರ್ಥಿಗಜಕೇಸರಿ ವ್ಯಾಸತೀರ್ಥ ಗುರುರ್ಭೂಯಾತ್ ಅಸ್ಮದಿಷ್ಟಾರ್ಥಸಿದ್ಧಯೇ. ತಪೋ ವಿದ್ಯಾ ವಿರಕ್ತ್ಯಾದಿ ಸದ್ಗುಣೌಘಾಕರಾನಹಂ ವಾದಿರಾಜಗುರುನ್ ವಂದೇ ಹಯಗ್ರೀವ ಪದಾಶ್ರಯಾನ್. ಮುಕೋಪಿ ಯತ್ಪ್ರಸಾದೇನ ಮುಕುಂದ ಶಯನಾಯತೆ ರಾಜರಾಜಾಯತೆ ರಿಕ್ತೋ ರಾಘವೇಂದ್ರಂ ತಮಾಶ್ರಯೇ. ಆಪಾದಮೌಲಿಪರ್ಯಂತಂ ಗುರೂಣಾಂ ಆಕೃತಿಂ ಸ್ಮರೆತ್ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣ ಪೂಜಾರತಂ ಮುನಿಂ ವಿಶ್ವೇಶಂ ಇಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಶ್ರೀ ಗುರುಭ್ಯೋ ನಮಃ. ಸಹಸ್ರಜನ್ಮ ತಪ್ತೇನ ತಪಸಾ ನ ಗಮ್ಯತೆ ಯತ್ಫಲಂ ಗಮ್ಯತೆ ಪುಂಭಿಃ ಪುರುಷೋತ್ತಮ ಸೇವನಾತ್. ಈ ಅಧಿಕ ಮಾಸಕ್ಕೆ ಸಂಬಂಧಪಟ್ಟಂತಹ ವ್ರತ ನೇಮಗಳನ್ನು ಯಾರು ಆಚರಣೆ ಮಾಡ್ತಾ ಇದ್ದಾರೆ ಅವರು ಸಾವಿರ ಸಾವಿರ ಜನ್ಮಗಳಲ್ಲಿ ಮಾಡಿದಾಗ, ತಪಸ್ಸು ಮಾಡಿದಾಗ ಎಂಥ ಫಲವನ್ನ ಪಡಿಬಹುದು, ಅಂತಹ ಫಲವನ್ನ ಕೇವಲ ಒಂದು ಪುರುಷೋತ್ತಮ ಮಾಸದ ಆರಾಧನೆ, ಆ ವ್ರತದ ಆಚರಣೆಯಿಂದ ಅವನು ಪಡಿಲಿಕ್ಕೆ ಸಾಧ್ಯ. ಕೋಟಿ ಜನ್ಮ ಕೃತ ಅನೇಕ ಪಾಪರಾಶಿರ್ಲಯಂ ವ್ರಜೇತ್ ಯಥಾ ಶಾಖಮೃಗಸ್ಯಾಶು ತ್ರಿರಾತ್ರ ಸ್ನಾನ ಮಾತ್ರತಃ.
ಕೋಟಿ ಕೋಟಿ ಜನ್ಮಗಳಲ್ಲಿ ಮಾಡಿದ ಎಲ್ಲ ಪಾಪವನ್ನ ಪರಿಹಾರ ಮಾಡುವ ಸಾಮರ್ಥ್ಯ ಈ ಮಾಸದಲ್ಲಿ ಮಾಡುವ 3 ದಿನದ ಸ್ನಾನಕ್ಕಿದೆಯಂತೆ. ಈ ಕಥೆಯನ್ನ ನಾರದರಿಗೆ ನಾರಾಯಣ ಅಧಿಕ ಮಾಸದ ಮಹಿಮೆಯನ್ನ ವರ್ಣನೆ ಮಾಡುವಾಗ ಹೇಳ್ತಾ, ಯಥಾ ಶಾಕ ಮೃಗ, ಕಪಿಯಂತೆ ಒಂದು ಕಪಿ ಅಧಿಕ ಮಾಸದಲ್ಲಿ ಮಾಡಿದಂತಹ 3 ದಿನ ಸ್ನಾನ ತಾನು ಜನ್ಮದಲ್ಲಿ ಮಾಡಿದ ಎಲ್ಲ ಪಾಪವನ್ನ ಕಳ್ಕೊಂಡ್ಬಿಡ್ತು ಅಂತ ಹೇಳಿದಾಗ, ಯಾರು ಆ ಕಪಿ, ಏನು ಕಥೆ ಅಂತ ನಾರದರು ಮತ್ತೆ ಪ್ರಶ್ನೆ ಮಾಡಿದ್ದಾರೆ. ಆ ಸಂದರ್ಭದಲ್ಲಿ ಆ ಕದರಿಯ ಆ ಜಿಪುಣ ಬ್ರಾಹ್ಮಣನ ಕಥೆಯನ್ನ ವರ್ಣನೆ ಮಾಡಿದ್ದಾರೆ. ಆ ಜಿಪುಣ ಮಾಡಬಾರದನ್ನ ಮಾಡಿದ್ದಾನೆ, ಬೇಕಾದಷ್ಟು ಧನವನ್ನ ಸಂಪಾದನೆ ಮಾಡಿದ, ದೇವರು ಕೊಟ್ಟ ಕಾಲದಲ್ಲಿ ತಾನೂ ತಿನ್ನಲಿಲ್ಲ, ಯಾರಿಗೂ ಕೊಡ್ಲಿಲ್ಲ, ಎಲ್ಲ ಧನವನ್ನ ಭೂಮಿಯಲ್ಲಿ ಹೂತಿಟ್ಟು ತಾನು ದೇಹತ್ಯಾಗ ಮಾಡಿದ್ದಾನೆ. ಉತ್ತಮ ಜನ್ಮ ಪಡೆದಾಗ್ಲೂ ಕೂಡ ಸಾಧನೆ ಮಾಡದೆ ಅನ್ಯಾಯ ಮಾರ್ಗದಲ್ಲಿ ಧನವನ್ನ ಸಂಪಾದನೆ ಮಾಡಿದ ಈ ಮೂರ್ಖನನ್ನ ಯಮದೂತರು ಎಳ್ಕೊಂಡು ಹೋಗಿದ್ದಾರೆ, ಯಮನ ಮುಂದೆ ನಿಲ್ಲಿಸಿದ್ದಾರೆ. ಚಿತ್ರಗುಪ್ತರು ಅವನು ಮಾಡಿದ ಎಲ್ಲ ಪಾಪವನ್ನ ವಿವರಣಾತ್ಮಕವಾಗಿ ಯಮನಿಗೆ ಹೇಳಿದ್ದಾರೆ. ತನ್ನಿಶಮ್ಯ ಭಟಾನಾಹ ಚಿತ್ರಗುಪ್ತಶ್ಚಿರಂ ವೃಷಂ ಪೂರ್ವಂ ಲೋಭಾಭಿಭೂತೋಯಂ ಪಶ್ಚಾತ್ ಚೌರ್ಯಮಕ ಮಚೀಕರತ್. ಅವನು ಮಾಡಿದಂತಹ ಲೋಭ, ಕಳ್ಳತನ 2 ದೊಡ್ಡ ತಪ್ಪು ಮಾಡಿದ್ದಾನೆ. ಒಂದು ಲೋಭ, ಇನ್ನೊಂದು ಯಾವ ತೋಟದಲ್ಲಿ ಯಜಮಾನ ಇವನನ್ನ ನಂಬಿ ಬಿಟ್ಟು ಹೋಗಿದ್ದ ಆ ತೋಟದ ಎಲ್ಲ ಹಣ್ಣುಗಳನ್ನ ಕದ್ದು ತಿಂದು ಮಾರಿ ಯಜಮಾನನಿಗೆ ಮೋಸ ಮಾಡಿದ್ದಾನೆ. ಈ ಚೌರ್ಯ, ಲೋಭ ಮತ್ತು ಚೌರ್ಯ ಎರಡನ್ನ ಮಾಡಿದ್ದಾನೆ. ಯಮದೇವರು ಅಂತ ದೊಡ್ಡ ಲೋಭತನದ ದುರ್ಬುದ್ಧಿಗಾಗಿ ಪ್ರೇತ ಜನ್ಮವನ್ನ ಕೊಟ್ಟಿದ್ದಾರೆ. ದೇವರು ಕೊಟ್ಟಾಗ್ಲೂ ಯಾರು ತಾನೂ ಕೂಡ ಉಪಭೋಗ ಮಾಡದೆ, ಕಾಲಕ್ಕೆ ತಕ್ಕ ಹಾಗೆ ದಾನ ಮಾಡದೆ, ಧರ್ಮ ಮಾಡದೆ, ಹೆಂಡತಿ ಮಕ್ಕಳಿಗೂ ಕೊಡದೆ ಆ ಧನವನ್ನ ಭೂಮಿಯಲ್ಲಿಟ್ಟು ಪ್ರಾಣತ್ಯಾಗ ಮಾಡ್ತಾನೆ. ಅವನು ಏನಾಗಬಹುದು ಅನ್ಲಿಕ್ಕೆ ಇದೆಲ್ಲ ಕಥೆ. ಅಯಮೇವ ಕ್ರಮಶ್ರೇಯನ್ ಧರ್ಮರಾಜ ಗೃಹೇ ಭಟಾಃ ಪ್ರೇತತ್ವಂ ಪ್ರಾಪಿತ ಪೂರ್ವಂ ಕಾನನೆ ವಿಫಲೆ ದ್ವಿಜ. ದೊಡ್ಡ ಅರಣ್ಯದಲ್ಲಿ ಪ್ರೇತವಾಗಿ ಹುಟ್ಟಿದ್ದಾನಂತೆ. ಪ್ರೇತ ಆದಾಗ ಅದು ನಿರ್ಜಲವಾದಂತಹ ಅರಣ್ಯ, ಆದರೆ ಭಾರೀ ಬಾಯಾರಿಕೆ, ಭಾರೀ ಹಸಿವು. ಯಾರಾದರೂ ಹೆಚ್ಚು ತಿಂತಿದ್ರೆ ಅವ್ರು ನೋಡಿ ಅಂತಾರೆಲ್ಲೋ ಪಿಶಾಚಿ ಹೇಗೆ ತಿಂತಾರ ನೋಡಿ ಅಂತ. ಈ ತಿನ್ನೋರು ನೋಡೇ ಹೀಗೆ ಅನ್ನೋದಾದ್ರೆ ರಿಯಲ್ ಪಿಶಾಚಿಗೆ ಹೇಗಿರ್ಬೇಡ. ಅದು ಏನು ಪ್ರಾಬ್ಲಮ್ ಅಂದ್ರೆ, ಪಿಶಾಚಿಗೆ ದೊಡ್ಡ ಹಸಿವಿರುತ್ತೆ, ತಿನ್ನುವ ರಂಧ್ರ ಮಾತ್ರ ಸೂಜಿ ಮನೆಯಷ್ಟು ಇರುತ್ತಂತೆ. ಭಾರೀ ಹಸಿವು, ಭಾರೀ ಬಾಯಾರಿಕೆ, ಎಷ್ಟು ತಿಂದ್ರು ಎಷ್ಟು ಕುಡಿದ್ರು ತೃಪ್ತಿ ಆಗೋಲ್ಲ ಅಂದ್ರೆ ಅದ್ರ ಸ್ವಭಾವವೇ ಅಂಥದ್ದು. ಜೀವನ ಆ ಯೋಗ್ಯತೆಯೇ ಹಾಗೆ. ಭಗವಂತ ಹಸಿವು ಬಾಧೆ ಅನುಭವಿಸ್ಲಿ, ತೃಷೆಯನ್ನ ಅನುಭವಿಸ್ಲಿ ಅಂತಾನೆ ಆ ಜನ್ಮವನ್ನ ಕೊಡ್ತಾನಂತ. ನಿರ್ಜಲೆ ಬಹುಕಾಲಂಚ ಪ್ರೇತಯೋ ನಿಮ್ಮ ವಾಪ್ಯ ಸಹ. ಜಲವೂ ಸಿಗದಂತಹ ಒಂದು ಗೊಂಡಾರಣ್ಯದಲ್ಲಿ ಈ ಕದರಿಯ ಬ್ರಾಹ್ಮಣ ಪ್ರೇತ ಜನ್ಮವನ್ನ ತಾನು ತಾಳಿದ್ದಾನೆ. ಅತ್ಯಂತ ಹಸಿವು ಬಾಯಾರಿಕೆಯಿಂದ ಬಹಳ ಕಾಲ ಆ ಕಾಡಿನಲ್ಲಿ ಓಡಾಡಿದ್ದಾನೆ. ಪ್ರೇತಯೋ ನಿಗತಂ ದುಃಖಂ ಅನುಭೂಯತ ತತ್ಪರಂ.
ಪ್ರೇತ ಜನ್ಮದ ದುಃಖವನ್ನ ಅನುಭವಿಸಿದ. ಅಷ್ಟಕ್ಕೆ ಮುಗಿಲಿಲ್ಲಂತೆ, ಮತ್ತೆ ಫಲಚೌರ್ಯ ಸಮುದ್ಭೂತಾಂ, ಹಣ್ಣು ಹಂಪಲನ್ನ ಕದ್ದದ್ದರ ಫಲವಾಗಿ ಕಪಿಯೋ ನಿಮಜೀ ಜಗತ್, ಕಪಿ ಜನ್ಮ ಬಂತಂತೆ. ವೇದವ್ಯಾಸ ದೇವರೇ ಗರುಡ ಪುರಾಣದಲ್ಲಿ ಹೇಳುವಾಗ ಪಾಪಿ ಜನ್ಮ ನಿರೂಪಣೆ ಅಂತಾನೆ ಒಂದು ಅಧ್ಯಾಯ, ಯಾವ್ಯಾವ ಪಾಪ ಮಾಡಿದ್ರೆ ಯಾವ್ಯಾವ ಜನ್ಮ ಬರುತ್ತೆ ಅಂತ. ಆ ಜನ್ಮಗಳನ್ನ ನೋಡಿ ಈ ರೀತಿ ಪಾಪ ಮಾಡಿದ್ದ, ಅದಕ್ಕೆ ಈ ಜನ್ಮ ಬಂದಿದೆ ನಾವು ಅನ್ಕೊಳ್ಬಾರ್ದು. ಯಾವುದೋ ಬೀದಿಲ್ ಕಪಿ ನೋಡ್ತೀರಿ, ನೋಡಿ ಈ ಕಥೆ ನೆನಪು ಬರುತ್ತೆ, ಯಾವ ಜನ್ಮದಲ್ಲಿ ಯಾವ ಬ್ರಾಹ್ಮಣ ಆಗಿದ್ನೋ ಏನಾಗಿದ್ನೋ ಕಪಿ ಆಗಿದ್ನೋ ಈಗ ನೀವು ಅನ್ಕೊಳ್ಬೇಡಿ. ಆ ಕಪಿನ್ ನೋಡಿ ಏನ್ ಅನ್ಕೊಳ್ಬೇಕು, ಮಾಡಬಾರದು ಮಾಡಿದ್ರೆ ಈ ಜನ್ಮ ನಮಗ್ ಬರುತ್ತೆ ಇಷ್ಟೇ ಅನ್ಕೋಬೇಕು. ಅದಕ್ಕೆ ಈ ಜನ್ಮ ಬಂದಿದೆ ಅಂತ ಅನ್ಕೊಳ್ಬಾರ್ದು. ಯಾಕಂದ್ರೆ ಸ್ವರೂಪಭೂತವಾದ ಜೀವ ಕಪಿನೇ ಇರಬಹುದು, ಮೇಲೆ ದೇವರು ಬೇರೆ 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 ದೇಹವನ್ನ ಕೊಡ್ತಿರ್ತಾನೆ. ಯಾಕಂದ್ರೆ ಯಾವ್ಯಾವ ಜನ್ಮ ಅದಕ್ಕೆ ಸ್ವರೂಪದಲ್ಲಿದೆಯೋ ಮೋಕ್ಷಕ್ಕೆ ಹೋಗುವಾಗ ಹಾಗೇ ಹೋಗ್ತಾರೆ. ಹಾಗಾಗಿ ಯಾರನ್ನು ನೋಡಿ ಇದು ನೀಚ ಇದು ಉಚ್ಚ ಅಂತ ನಿರ್ಧಾರ ಮಾಡುವ ಸಾಮರ್ಥ್ಯ ಯೋಗ್ಯತೆ ನಮಗಿಲ್ಲ. ಆದರೆ ಶಾಸ್ತ್ರದಲ್ಲಿ ಆ ಜನ್ಮ ಯಾಕೆ ಹೇಳಿದೆ ಅಂದ್ರೆ, ಇಂಥ ತಪ್ಪು ಮಾಡಿದ್ರೆ ಇಂಥ ತೊಂದರೆಯನ್ನ ಅನುಭವಿಸಬೇಕಾಗಿದೆ, ಈ ರೀತಿ ತಪ್ಪು ಮಾಡಬೇಡಿ, ಮಾಡಿದ್ರೆ ಒಳ್ಳೆ ಮನುಷ್ಯ ಜನ್ಮ ಕಳ್ಕೊಳ್ತೀರಿ ಎನ್ನುವ ಎಚ್ಚರಿಕೆಗಾಗಿ ಇದನ್ನ ಹೇಳ್ತಾ ಇದ್ದಾರೆ. ಉತ್ತಮವಾದ ಬ್ರಾಹ್ಮಣ ಜನ್ಮ, ಬೇಕಾದಷ್ಟು ಸಂಪತ್ತು ಎಲ್ಲ ಇದ್ರೂ ಕೂಡ, ಅಷ್ಟಿದ್ರೂ ಕೂಡ ದಾಸರಂತಾರೆ ಅಷ್ಟು ದೊರಕಿದರೂ ಮತ್ತಷ್ಟರ ಆಸೆ, ಇನ್ನೂ ಬೇಕು ಇನ್ನೂ ಬೇಕು. ಹಾಗಾಗಿ ಆ ದುರ್ಬುದ್ಧಿಯಿಂದ ದೇವರು ಸಾಕಷ್ಟು ಸಂಪತ್ತು ಕೊಟ್ಟಿದ್ರೂ ಕೂಡ ಇನ್ನೊಬ್ಬರ ಸಂಪತ್ತಿನಲ್ಲಿ ಕಣ್ಣಿಟ್ಟು ಆ ತೋಟದ ಹಣ್ಣನ್ನ ಚೌರ್ಯ ಕದ್ದ ಕಾರಣ ಫಲಚೌರ್ಯ ಸಮುದ್ಭೂತ, ಅದರಿಂದ ಹುಟ್ಟಿದಂತಹ ಜನ್ಮ ಕಪಿ ಜನ್ಮ. ಆ ಕಪಿ ಜನ್ಮ ಬಂದಾಗ ಈ ಚಿತ್ರಶರ್ಮ ಅನ್ನುವ ಈ ಬ್ರಾಹ್ಮಣ ಕದರಿಯ ಕಪಿಯಾದಾಗ ದಿವ್ಯೇ ಕಾಲಾಂಜಲೆ ಶೈಲೇ ಜಂಬೂ ಕಂಡ ಮನೋಹರೇ ಸುಶೀತಲ ಜಲ ಛಾಯೆ ಫಲ ಪುಷ್ಪ ಸಮನ್ವಿತೆ. ಒಳ್ಳೆ ಒಂದು ಅರಣ್ಯದಲ್ಲಿ ಭಗವಂತ ಆ ಕಪಿಗೆ ಜನ್ಮವನ್ನ ಕೊಟ್ಟಿದ್ದಾನೆ. ಎಲ್ಲಿ? ಅದು ಜಂಬೂ ಖಂಡದಲ್ಲಿ ಕೊಟ್ಟಿದ್ದಾನೆ, ಜಂಬೂ ದ್ವೀಪದಲ್ಲಿ. ಅಲ್ಲಿ ಒಂದು ಒಳ್ಳೆಯ ಅರಣ್ಯ, ಆ ಅರಣ್ಯದಲ್ಲಿ ಅದು ವಾಸ ಮಾಡ್ತಾ ಇದೆಯಂತೆ. ಆದರೆ ಆ ಅರಣ್ಯ ಅಂದ್ರೆ ಒಳ್ಳೆ ಜಲ, ಒಳ್ಳೆ ನೆರಳು, ಒಳ್ಳೆ ಮರಗಳು, ಒಳ್ಳೆ ಹಣ್ಣು, ಒಳ್ಳೆ ಪುಷ್ಪ. ಕಪಿಗೆ ಆರಾಮ್ ಜೀವನ ನಡೆಸಲಿಕ್ಕೆ ಏನ್ ಬೇಕೋ ಎಲ್ಲ ಇರುವ ಜಾಗದಲ್ಲಿ ಭಗವಂತ ಕಪಿಯನ್ನು ಹುಟ್ಟಿಸಿದ. ನೋಡಿ, ಹಿಂದಿನ ಜನ್ಮ ಅದಕ್ಕೆ ಬೇಕಾದ ಸಿಗೋಲ್ಲ, ಯಾತನೆ ಒದ್ದಾಡ್ತು. ಈ ಜನ್ಮ ಹಾಗಿಲ್ಲ. ಇದಕ್ಕೆ ಮೃಗತೀರ್ಥ ಅಂತ ಆ ವನಕ್ಕೆ ಹೆಸರು, ಆ ಜಾಗಕ್ಕೆ ಹೆಸರು ಮೃಗತೀರ್ಥ ಅಂತ. ಅದು ದೇವತೆಗಳು ಕೂಡ ಆಗಾಗ ಆ ಜಾಗಕ್ಕೆ ಬಂದು ವಿಹಾರ ಮಾಡಿಕೊಂಡು ಹೋಗುವಂತಹ ಉತ್ಕೃಷ್ಟವಾದ ಉದ್ಯಾನವನ ಅದು ಒಂದು ರೀತಿ. ಅಲ್ಲಿ ಈ ಕಪಿ ತಾನು ಹುಟ್ಟಿದ್ಯಂತೆ. ಯಸ್ಮಿನ್ ಕೃತೇನ ಶ್ರಾದ್ದೇನ ಪಿತರೋ ಯಾಂತಿ ಸದ್ಗತಿಂ. ಯಾವ ಜಾಗದಲ್ಲಿ ಪಿತೃಗಳನ್ನ ಕುರಿತು ಶ್ರಾದ್ದ ಕರ್ಮಾದಿಗಳನ್ನ ಮಾಡಿದ್ರೆ ಪಿತೃಗಳಿಗೆ ಉದ್ಧಾರವನ್ನ ತಂದು ಕೊಡುವ ಸಾಮರ್ಥ್ಯ ಇದೆಯೋ ಅಂಥ ಕ್ಷೇತ್ರ ಅದು ಅಂತ. ಅಲ್ಲಿ ಇದು ಈ ಬ್ರಾಹ್ಮಣ ಅಲ್ಲಿ ಹುಟ್ಟಿದ್ದಾನೆ. ಆ ಸಂದರ್ಭದಲ್ಲಿ ಆ ಮೃಗತೀರ್ಥದಲ್ಲಿ ವಾಸ ಮಾಡ್ತಾ ಇದ್ದಾನೆ ಎನ್ನುವ ಕಥೆಯನ್ನ ನಾರದರಿಗೆ ನಾರಾಯಣ ಹೇಳಿದ. ನಾರದರಿಗೆ ಭಾರಿ ಆಶ್ಚರ್ಯ ಆಯಿತು. ನಾರದರು ಭಗವಂತನನ್ನ ಪ್ರಶ್ನೆ ಮಾಡ್ತಾ ಇದ್ದಾರೆ, ಅಲ್ಲ, ಮಾಡಬಾರದ ಕೆಲಸ ಮಾಡಿತ್ತು ಜನ್ಮಾಂತರದಲ್ಲಿ ಬ್ರಾಹ್ಮಣ,
ಕಪಿ ಜನ್ಮ ಬಂದ್ರೆ ತಿನ್ಲಿಕ್ಕೆ ಉಣ್ಲಿಕ್ಕೆ ಆರಾಮ್ ಸಿಗುವಂತ ಜಾಗದಲ್ಲಿ ಹುಟ್ಟಿದೆ ಅಂದ್ರೆ ಯಾವ ಸತ್ಕರ್ಮದ ಫಲವಾಗಿ ಇಂಥ ಸ್ಥಳದಲ್ಲಿ ದೇವರು ಆ ಕಪಿಗೆ ಹುಟ್ಟನ್ನ ಕೊಟ್ಟ? ಭಾರಿ ಆಶ್ಚರ್ಯ ಆಯ್ತು. ತ್ರೈಲೋಕ್ಯ ಪಾವನೆ ರಮ್ಯೆ ಮೃಗತೀರ್ಥೆ ಕಥಂ ಕಪಿ ಆವಾಸ ಮಕರೋದ್ದುಷ್ಟ ಪಾಪಕೋಟಿ ಸಮನ್ವಿತ. ಅನೇಕ ಪಾಪಗಳನ್ನ ಮಾಡಿದಂತಹ ದುಷ್ಟನಾದ ಚಿತ್ರಶರ್ಮ ಅನ್ನುವ ಜಿಪುಣ ಬ್ರಾಹ್ಮಣನಿಗೆ ಅಂತಹ ಪವಿತ್ರವಾದ ಜಾಗದಲ್ಲಿ ದೇವರು ಹುಟ್ಟು ಕೊಡ್ಲಿಕ್ಕೆ ಕಾರಣವಾದ ಸತ್ಕರ್ಮ ಯಾವುದು? ನಿಜವಾಗಿ ಅಲ್ಲಿ ಹುಟ್ಟಬಾರ್ದು. ಈ ಕಥೆ ನಾವೇನು ಅರ್ಥ ಮಾಡ್ಕೊಳ್ಬೇಕು ಅಂದ್ರೆ, ನಮಗೇನಾದರೂ ಒಂದು ಒಳ್ಳೆ ಮನೆಯಲ್ಲಿ ಭಗವಂತ ಹುಟ್ಟು ಕೊಟ್ಟಿದ್ದಾನೆ ಅಂತಾದರೆ ಸಾಧನೆಗೆ ಬೇಕಾದ ಸತ್ಕರ್ಮಗಳು ನಮ್ಮಿಂದ ನಡೀತಾ ಇದೆ ಅಂತಾದರೆ, ತಿನ್ಲಿಕ್ಕೆ ಉಣ್ಲಿಕ್ಕೆ ಎಲ್ಲ ಚೆನ್ನಾಗಿದೆ ಅಂತಾದರೆ, ದೇವರು ಆರೋಗ್ಯ ಕೊಟ್ಟಿದ್ದಾನೆ ಅಂತಾದರೆ, 70 ಕಣ್ಣು ಕೈ ಕಾಲು ನಾಲಿಗೆ ಎಲ್ಲ ಚೆನ್ನಾಗಿದೆ ಅಂತಾದರೆ ಜನ್ಮಾಂತರದ ಪುಣ್ಯ ಇರಬೇಕು, ಇಲ್ಲದೆ ಇದ್ರೆ ಸಿಗೋಲ್ಲ. ಒಳ್ಳೆ ತಂದೆ ತಾಯಿಗಳು ಒಳ್ಳೆ ಸತ್ಕರ್ಮ ನಡೆಸುವಂತಹ ಮನೆ ಮುಖ್ಯ. ಭಾರತದಲ್ಲಿ ಹುಟ್ಟು ಸಿಗಬೇಕಾದ್ರೆ ಜನ್ಮಾಂತರದ ಪುಣ್ಯ ಬೇಕು. ಅದರಲ್ಲಿಯೂ ಜಗದ್ಗುರು ಮಧ್ವಾಚಾರ್ಯರು ಅವತಾರಕ್ಕಾಗಿ ಆಯ್ಕೆ ಮಾಡಿಕೊಂಡಂತಹ ಕರ್ನಾಟಕ, ಉಡುಪಿಯ ಕಡಲ ತೀರದ ಪಾಜಕದಲ್ಲಿ 14 ಲೋಕದ ಪ್ರಧಾನಮಂತ್ರಿಗಳು, ಸತ್ಯಲೋಕಕ್ಕೆ ಅಧಿಪತಿಗಳಾದಂತಹ ಭಾವಿ ಬ್ರಹ್ಮರಾದಂತಹ ವಾಯುದೇವರು ತಮ್ಮ ಅವತಾರಕ್ಕಾಗಿ ಇಂತಹ ಪವಿತ್ರವಾದ ಪುಣ್ಯ ನೆಲವನ್ನ ಆಯ್ಕೆ ಮಾಡಿಕೊಂಡಿದ್ದಾರೆ. ಆ ನೆಲದಲ್ಲಿ ದೇವರು ನಮಗೆ ಹುಟ್ಟು ಕೊಟ್ಟಿದ್ದಾನೆ ಅಂದ್ರೆ ಎಷ್ಟು ಜನ್ಮದ ಪುಣ್ಯ ಇರಬೇಕು. ಅಹೋಭಾಗ್ಯ ಮಹೋಭಾಗ್ಯಂ ಮಧ್ವ ಮಾರ್ಗಾನುವರ್ತಿನ ಮಂತ್ರಾಲಯ ಪ್ರಭುಗಳು, ರಘುತ್ತಮರು, ಶ್ರೀಮಠ್ ಕೃತ್ಪಾದರು, ಪದ್ಮನಾಭ ತೀರ್ಥರು, ವಾದಿರಾಜರು, ವ್ಯಾಸರಾಜರಂತ ಅನೇಕ ಗುರುಗಳನ್ನ ನಮಗೆ ಕೊಟ್ಟಿದ್ದಾನೆ. ಎಷ್ಟು ಪುಣ್ಯ ಇದ್ರೆ ನಮಗೆ ಇಂಥ ಒಂದು ಅವಕಾಶ, ಆಪರ್ಚುನಿಟಿ ನಮಗೆ ಸಿಗ್ಲಿಕ್ಕೆ ಸಾಕು. ನಾರದರು ದೇವರನ್ನ ಕೇಳ್ತಾರೆ, ಮಾಡಬಾರದ ಪಾಪವನ್ನ ಮಾಡಿದ ಬ್ರಾಹ್ಮಣನಿಗೆ ಕಪಿ ಜನ್ಮ ಒಳ್ಳೆ ಸ್ಥಳದಲ್ಲಿ ಹೇಗೆ ಸಿಕ್ತು? ಒಂದು. ಇನ್ನೊಂದು, ಜನ್ಮ ಯಾವುದು ಮುಖ್ಯ ಅಲ್ಲ, ಎಂಥ ಜಾಗದಲ್ಲಿ ಹುಟ್ಟಿದೀವಿ ಅದು ಒಂದು ದೊಡ್ಡ ಮುಖ್ಯ ಆಗುತ್ತೆ. ಸಾಧನೆಗೆ ಜಾಗನೂ ಮುಖ್ಯ, ಜನ್ಮನೂ ಮುಖ್ಯ, ಜಾಗನೂ ಮುಖ್ಯ. ಇವು ಒಳ್ಳೆ ಜಾಗದಲ್ಲಿ ಜಗನ್ನಾಥ ದಾಸರು ಅಂತಾರೆ, ಕುಯೋನಿಗಳು ಬರಲಂಜೆ ಅಂತ. ಎಂಥ ಜನ್ಮ ಬಂದ್ರೆ ಬರಲಿ, ಆದರೆ ಉತ್ತಮರ ಮನೆ ಬಾಗಿಲು ಕಾಯುವ ನಾಯಿ ಜನ್ಮ ಶ್ರೇಷ್ಠ. ಇರಲಿ, ಅದೇ ಇರಲಿ ಸಾಕು. ಆದರೆ ದೊಡ್ಡವ್ರ ಮನೆ ಬಾಗಿಲು ಕಾಯುವ ಬುದ್ಧಿ, ಇವ ನಾವು ಜೀವನದುದ್ದಕ್ಕೂ ಸಿಕ್ಕವ್ರಿಗೆ ನಮಸ್ಕಾರ ಮಾಡ್ಕೊಂಡು ಅವ್ರಿವ್ರ ಮನೆ ಬಾಗಿಲು ಕಾಯೋದು. ಕಾಯಲಾರೇನೋ ಕೃಷ್ಣ ಕಂಡವರ ಮನೆ ಬಾಗಿಲನು ನಾಯಿ ಕುನ್ನಿಗಳಂತೆ ನರರ ಪೀಡಿಸುತ್ತ. ಇನ್ನೊಬ್ಬರ ನೀಚರಲ್ಲಿ ಹೋಗಿ ಯಾಚನೆ ಮಾಡ್ತಾ ಅವರನ್ನ ಕಾಡೋದು, ಬೇಡೋದು. ಇದಕ್ಕಿಂತಲೂ ಕೂಡ ಕೋವಿದರ ಮನೆಯ ಹೆಗ್ಗದವ ಕಾಯುವುದೇ ಫಲವಿದು ಬಾಳುವುದಕ್ಕೆ. ಜ್ಞಾನಿಗಳ ಮನೆ ಬಾಗಿಲನ್ನ ಕಾಯುವ, ಅವರು ತಿಂದು ಮಿಕ್ಕ ಹಾಕಿದ ಆ ಎಂಜಲನ್ನ ಸ್ವೀಕಾರ ಮಾಡುವ ಸೌಭಾಗ್ಯ ಭಗವಂತ ನಮಗೆ ಕೊಟ್ರೆ ಆ ಜನ್ಮನು ಒಳ್ಳೇದು ಅಂತ ಹೇಳ್ತಾರೆ. ಕಪಿ ಜನ್ಮ ಬಂದಿದೆ, ಆದರೆ ಕಪಿ ಜನ್ಮ ಬಂದ್ರೆ ಅದರ ವಾಸ ಎಲ್ಲಿ ಅಂದ್ರೆ, ಎಲ್ಲಿ ದೇವತೆಗಳು ಕೂಡ ಆಯ್ಕೆ ಮಾಡಿಕೊಂಡು ಭೂಮಿಯಲ್ಲಿ ಬರ್ತಾರೋ ಅಂತ ಜಾಗ ಮೃಗತೀರ್ಥದಲ್ಲಿ ಕಪಿ ಹುಟ್ಟಿದೆ ಅಂದ್ರೆ ಇದರ ಹಿನ್ನೆಲೆಯಲ್ಲಿ ದೇವರು ಏನೋ ಒಂದು ಸತ್ಕರ್ಮವನ್ನ ನೋಡಿ ಆ ಕಪಿಗೆ ಆ ಉತ್ತಮವಾದ ಜಾಗದಲ್ಲಿ ಹುಟ್ಟು ಕೊಟ್ಟಿದ್ದಾನೆ ಅಂತ. ನಾವೆಲ್ಲ ನಮ್ಮ ಮಕ್ಕಳು ಮೊಮ್ಮಕ್ಕಳು ಚೆನ್ನಾಗಿರ್ಲಿ ಅಂತ ಬೇಕಾದಷ್ಟು ಧನ ಗಳಿಸೋದು ಇದೆ, ಆದರೆ ಮಕ್ಕಳು ಮೊಮ್ಮಕ್ಕಳಿಗೆ ಕೇವಲ ಧನ ಸಾಲದು, ನಾವು ಸ್ವಲ್ಪ ಸಾಧನ ಕೂಡ ಗಳಿಸಿ ಅವರಿಗಾಗಿ ಇಡಬೇಕು. ಮಕ್ಕಳ ಹೆಸರಲ್ಲಿ ಮೊಮ್ಮಕ್ಕಳ ಹೆಸರಿನಲ್ಲಿ ದೇವರ ಮುಂದೆ ತುಪ್ಪದ ದೀಪ ಹಚ್ಚಿಡಬೇಕು, ದೇವರ ಮುಂದೆ ನಂದಾದೀಪವನ್ನ ಬೆಳಗಬೇಕು. ಬೆಳಗಿ ಭಗವಂತನಿಗೆ ಹೇಳ್ಬೇಕು, ಈ ಮಕ್ಕಳು ಮೊಮ್ಮಕ್ಕಳ ಬಾಳು ಹೀಗೆ ಬೆಳಗಲಿ, ದೀಪ ಸಂಯೋಜನಾ ಜ್ಞಾನಂ, ತತ್ವಜ್ಞಾನ ಬರಲಿ, ಉತ್ತಮವಾದ ಜ್ಞಾನ ಬರಲಿ. ಇದೆಲ್ಲ ನಾವು ದೇವರಲ್ಲಿ ಕೇಳ್ಕೊಳ್ಬೇಕು. ಬರೀ ದುಡ್ಡು ಮಕ್ಕಳನ್ನ ಎತ್ತರಕ್ಕೆ ಏರಿಸೋಲ್ಲ, ನಾವು ಮಾಡಿದ ಪುಣ್ಯ. ಪ್ರಾಚೀನಾರ್ಚಿರ್ಣ ಪುಣ್ಯ, ಹಿರಿಯರು ಮಾಡಿದ. ಎಷ್ಟೋ ಜನ ಮಾತಾಡುವಾಗ ಅಂತಾರೆ, ಇವತ್ತು ನಾವು ಊಟ ಮಾಡ್ತಾ ಇದ್ದೀವಿ ಅಂದ್ರೆ ನಮ್ಮ ಹಿರಿಯರು ಮಾಡಿದ ಪುಣ್ಯ.
ಇವತ್ತು ಚೆನ್ನಾಗಿದ್ದೀವಿ ಅಂದರೆ ಇದು ನಮ್ದಲ್ಲ, ನಮ್ಮ ಹಿರಿಯರದು. ಹಾಗಾದರೆ ಹಿರಿಯರು ಪುಣ್ಯವನ್ನೂ ಮಾಡಬೇಕು. ಜನ್ಮಾಂತರದಲ್ಲಿ ಮಾಡಿದ ಪುಣ್ಯ ಹೇಗೆ ನಮ್ಮನ್ನು ಕಾಪಾಡತ್ತೆ ಅನ್ಲಿಕ್ಕಿದೊಂದು ಕಥೆ. ಆಗ ಭಗವಂತ ನಾರದರಿಗೆ ಹೇಳ್ತಾನೆ, ಈ ಕಪಿ ಜನ್ಮ ಬಂದಾಗ ಆ ಬ್ರಾಹ್ಮಣನಿಗೆ ಉತ್ತಮವಾದ ಜಾಗದಲ್ಲಿ ಹುಟ್ಟು ಸಿಗ್ಲಿಕ್ಕೆ ಇಡೀ ಜೀವನದಲ್ಲಿ ಆ ಬ್ರಾಹ್ಮಣ ಒಂದು ಒಳ್ಳೆ ಕೆಲಸ ಮಾಡಿದ್ದ. ಅದೇನು ಒಳ್ಳೆ ಕೆಲಸ ಮಾಡಿದ್ದ ಅಂದ್ರೆ, ಕಶ್ಚಿದ್ ವೈಶ್ಯೋ, ಒಬ್ಬ ವೈಶ್ಯ ಶ್ರೇಷ್ಠಿ, ಮಹಾನಾಸೀತ್ ನಾಮ್ನಾ ವೈ ಚಿತ್ರಕುಂಡಲ, ಒಬ್ಬ ಶೆಟ್ಟಿ, ಅವನಿಗೆ ಚಿತ್ರಕುಂಡಲ ಅಂತ ಹೆಸರು. ಅವನ ಹೆಂಡತಿ ತಾರಕ ಅಂತ. ಗಂಡ ಹೆಂಡತಿ ಬಹಳ ಅನ್ಯೋನ್ಯ, ಒಬ್ಬರಿಗೆ ಒಬ್ಬರು ಹೇಳಿ ಮಾಡಿಸಿದ ಜೋಡಿ ಅದು. ಒಬ್ರಿಗಿಂತ ಒಬ್ರು, ಈತ ಒಂದು ಧರ್ಮ ಮಾಡ್ತೀನಿ ಅಂದರೆ ಆಕೆನೂ ನಾನು ನಿಮ್ಮ ಜೊತೆ ಭಾಗವಹಿಸ್ತೀನಿ ಅಂತ ಹೇಳಿ ಪ್ರತಿ ಧರ್ಮದಲ್ಲಿ ಗಂಡನ ಜೊತೆಗೆ ಹೆಂಡತಿ ಜೊತೆಗೆ ಪರಸ್ಪರ ಸಾಧನೆ ಮಾಡುವ ಜೋಡಿ. ಆ ಹೆಂಡತಿ ಎಂಥವಳು ಅಂದರೆ ಪತಿವ್ರತ್ಯ ಪರಾಯಣ, ಗಂಡನ ಮಾತನ್ನ ಎಂದೂ ಮೀರಿದವಳಲ್ಲ. ತಾವುಭೌ ಚಕ್ರತುರ್ಭಕ್ತ್ಯ ಪುಣ್ಯಂ ಶ್ರೀ ಪುರುಷೋತ್ತಮಂ. ಆ ಗಂಡ ಹೆಂಡತಿ ಕಾದು 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 ಅಧಿಕ ಮಾಸದ ವ್ರತವನ್ನ ಮಾಡಿದ್ರಂತೆ. ಯಾವಾಗಲೂ ಜೀವನದಲ್ಲಿ ಒಳ್ಳೆ ದಿನಗಳಿಗಾಗಿ ಕಾಯ್ಬೇಕಂತ. ಅಚ್ಚೇ ದಿನ ಅಂತಾರಲ್ಲ, ಇದು ಅಚ್ಚೇ ದಿನ. ಅಧಿಕ ಮಾಸ ಬಂದಾಗ ನಾವಿದ್ದೀವಿ ಅಂದರೆ ಇದು ಒಂದು ಒಳ್ಳೆಯ ಕಾಲ. ಅದರೊಳಗೂ ಎಲ್ಲೂ ಹೋಗೋ ಹಂಗಿಲ್ಲ, ಒಳ್ಳೆಯದು. ಕೂತು ವಿಷ್ಣು ಸಹಸ್ರನಾಮ ನಿಧಾನಕ್ಕೆ ಹೇಳ್ಬೋದಲ್ಲ. ಕೆಲವು ಸತಿ ವಿಷ್ಣು ಸಹಸ್ರನಾಮ ಹೇಳುವಾಗ ಕೆಲವರು ಉಸಿರೇ ಹಿಡ್ಕೊಂಡು ಬಿಡುತ್ತೆ, ಅಷ್ಟು ಸ್ಪೀಡ್ ಹೇಳ್ತಿರ್ತಾರೆ. ಸ್ವಲ್ಪ ಬಿಟ್ಟು ಉಸಿರಿಗೂ ಅವಕಾಶ ಕೊಟ್ಟು ಪುರುಸೊತ್ತಿರಲ್ಲ, ವಾಚ್ ನೋಡ್ಕೊಂಡೇ ಮಾಡುವ ಪ್ರಾಬ್ಲಮ್. ಈಗೇನು ಹಾಗೆ ಪ್ರಾಬ್ಲಮ್ ಇಲ್ಲ, ಎಷ್ಟು ಅನುಕೂಲ ರೀ. ಪುರುಸೊತ್ತಿಲ್ದವ್ರಿಗೆಲ್ಲ ದೇವರು ಒಳ್ಳೆ ಪುರುಸೊತ್ತನ್ನು ಕೊಟ್ಟಿದ್ದಾನೆ. ಅದರಿಂದ ಇಂಥ ಪುರುಸೊತ್ತು ಸಿಕ್ಕಾಗ ಪುರುಷೋತ್ತಮನ ಪೂಜೆ ಮಾಡಬೇಕು. ಇದು ಒಳ್ಳೆ ಅವಕಾಶ ಸಿಕ್ಕಿದೆ, ಬಿಡಬಾರ್ದು. ಆ ಗಂಡ ಹೆಂಡತಿ ಕಾಯ್ತಿದ್ರಂತೆ, ಯಾವಾಗ ಬರುತ್ತಪ್ಪ ಅಧಿಕ ಮಾಸ, ಯಾವಾಗ ಬರುತ್ತಪ್ಪ ಅಧಿಕ ಮಾಸ ಅಂತ ಕಾಯ್ತಿದ್ರಂತೆ. ನಮ್ಗೊಮ್ಮೆ ನಮ್ಮಲ್ಲಿ ಒಂದು ಗಾದೆ, ದುರ್ಭಿಕ್ಷಕ್ಕೆ ಅಧಿಕ ಮಾಸ ಅಂತ. ಕರೋನಾ ಒಳಗೆ ಇದೊಂದು ಬೇರೆ. ಹೀಗೆ ಅನ್ಕೊಂಡವ್ರು ಉದ್ಧಾರ ಆಗಲ್ಲ ಅಲ್ವಾ. ಸದ್ಯ ಆದದ್ದೆಲ್ಲ ಒಳಿತೇ ಆಯಿತು ಅಂತ ಏನು ದೇವರು ಕೊಡ್ತಾನ ಕಾಯ್ಬೇಕಂತ. ಒಳ್ಳೆ ಕಾಲ ಬಂತಲ್ಲ ಅಂತ ಕಾದು ಕಾದು ಮಾಡ್ಬೇಕಂತ. ಹಾಗಾಗಿ ಇವರು ಕಾಯ್ತಾ ಇದ್ರು. ತಯೋ ಕೃತವತೋ ಮಾಸತ ಶ್ರೀ ಪುರುಷೋತ್ತಮ. ಆ ಗಂಡ ಹೆಂಡತಿ ಇಬ್ರು ಕೂಡ ಪುರುಷೋತ್ತಮ ಮಾಸ ಅಧಿಕ ಮಾಸದಲ್ಲಿ ಏನೆಲ್ಲ ಸ್ನಾನ ದಾನ ಎಲ್ಲವನ್ನು ಕೂಡ ವಿಹಿತ ರೀತಿಯಿಂದ ದೊಡ್ಡವರನ್ನ ಕೇಳಿ ಮಾಡಿದ್ದಾರಂತೆ. ಚರಮೇಹನಿ ಸಂಪ್ರಾಪ್ತೆ ಉದ್ಯಾಪನ ಮಥ ಕರೋತ್. ಕಡೇ ದಿನ ಬಂದಾಗ ಉದ್ಯಾಪನೆ ಮಾಡಿದ್ದಾರೆ. ಉದ್ಯಾಪನೆ ಅಂದರೆ ಮಾಡಿದ ಸಕಲ ಕರ್ಮಗಳನ್ನು ಭಗವಂತನಿಗೆ ಅರ್ಪಣೆ ಮಾಡೋದೇ ಉದ್ಯಾಪನೆ. ಎಕ್ಸಾಮಲ್ಲಿ ಕೂತ ವಿದ್ಯಾರ್ಥಿ ಎಷ್ಟು ಚೆನ್ನಾಗಿ ಬರೆದ್ರೆ ಏನು ಪ್ರಯೋಜನ, ಮೇಷ್ಟ್ರು ಕೊಡದೆ ತೊಗೊಂಡು ಬಂದ್ಬಿಟ್ರೆ ಆನ್ಸರ್ ಶೀಟು ತಾನೇ ಬರೋದಿಲ್ಲ, ಅವ್ರಿಗೆ ಯಾಕೆ ಕೊಡ್ಬೇಕು, ನಾ ಬರೆದು ಅವ್ರಿಗೆ ಯಾಕೆ ಕೊಡ್ಬೇಕಾಚಾರೆ, ಅದಕ್ಕೆ ಮನೆಗೆ ತಂದ್ಬಿಟ್ಟೆ ಅಂದ್ರೆ ಹುಚ್ಚ ಅಂತ. ಹಾಗಾದ್ರೆ ಕೊಟ್ಟು ಬರೋದಿದೆಯಲ್ಲ ಬಹಳ ದೊಡ್ಡ ಕೆಲಸ ಅಲ್ವಾ ಅದು. ಸ್ವಲ್ಪ ಬರೆದಿರ್ರಿ, 25 ಮಾರ್ಕ್ಸ್ ಬರೀರಿ, 30ಕ್ಕೆ ಬರೀರಿ, 50ಕ್ಕೆ ಬರೀರಿ, 100 ಬರ್ದಿರ್ರಿ. ಎಲ್ಲದಕ್ಕಿಂತ ಮುಖ್ಯವಾದದ್ದು ಏನು ಅಂದ್ರೆ ಬರೆದದ್ದನ್ನ ಒಪ್ಪಿಸಿ ಬರೋದು. ಹಾಗಾದ್ರೆ ಮಾಡಿದ್ದನ್ನ ಭಗವಂತ ಇದು ನಾ ಮಾಡಿದ್ದಲ್ಲ, ನನ್ನೊಳಗೆ ನಿಂತು ನೀ ಮಾಡಿಸಿದ್ದು, ನೀ ಮಾಡಿಸಿದ ಮೇಲೆ ಇದನ್ನ ನಾನು ಹೇಗೆ ಇಟ್ಕೊಳ್ಳಿ, ಹಾಗಾದ್ರೆ ನಿನಗೇ ಕೊಡ್ತೇನೆ, ನಂದೇನದು ಸ್ವಾಮಿ, ನಿಂದೇ ಇದೆಲ್ಲ ಅಂತ ಆ ಭಗವಂತನ ಪಾದದಲ್ಲಿ ಅರ್ಪಣೆ ಮಾಡುವಂಥದ್ದು ಒಂದು. ಈ ಉದ್ಯಾಪನೆ ಅಂದ್ರೆ ಇನ್ನೊಂದು ಏನಿಲ್ಲ ರೀ. ನೀವೇನೋ ಒಂದು ಒಳ್ಳೆ ಕೆಲಸ ಮಾಡಿರ್ತೀರಿ, ನಿಮಗೇನು ನಮ್ಮ ಫ್ಯಾಮಿಲಿಯಲ್ಲೇ ಯಾರೂ ಮಾಡಿಲ್ಲ, ನಾ ಮಾಡಿದೆ ಅಂತ ಒಂದಿರುತ್ತೆ. ತುಂಬ ಲೋಪಗಳಿರುತ್ತೆ, ತುಂಬ ದೋಷಗಳಿರುತ್ತೆ. ಜಗತ್ತಿನ ಯಾವ ಜನ ಕೂಡ ಲೋಪವಿಲ್ಲದ ಹಾಗೆ, ದೋಷವೇ ಇಲ್ಲದ ಹಾಗೆ ದೇವರು ಮೆಚ್ಚುವಂತೆ ಕರ್ಮವನ್ನ ಮಾಡುವ ಸಾಮರ್ಥ್ಯ ಮನುಷ್ಯರಿಗೆ ಇಲ್ಲ. ಮನುಷ್ಯರ ಯೋಗ್ಯತೆ ಎಷ್ಟಂದ್ರೆ 10% ಮನುಷ್ಯ.
ಒಂದು 10% ಮಾತ್ರ ಅವ್ರು ಮಾಡಿದ ಕರ್ಮದಲ್ಲಿ ಕರೆಕ್ಟ್ ಇರುತ್ತೆ, 90% ರಾಂಗ್ ಇರುತ್ತೆ. ಅದಕ್ಕೆ ಆಚಾರ್ಯ 90 ಭಾಗ ತಪ್ಪಿರೋದಾದ್ರೆ ಮಾಡಿ ಯಾಕೆ ಮಾಡುವ, ಅದಕ್ಕೆ ಮಾಡದೇ ಇರೋದೇ ಒಳ್ಳೇದು ಹಿಂಗೆ ಅನ್ಕೊಂಡ್ಬಿಡ್ತಾರೆ. ಇಲ್ಲ, ನೀವು 100% ಕರೆಕ್ಟಾಗಿ ಮಾಡಿದ್ದೀನಿ ಅಂತ ಮಾಡಿದಾಗಲೂ ಅದರೊಳಗೆ ಎಷ್ಟಿರುತ್ತೆ, ಬರೀ 10%. ನಮ್ದ್ರಲ್ಲಿ ನ್ಯೂನತೆಯೇ ಜಾಸ್ತಿ, ತಪ್ಪುಗಳೇ ಜಾಸ್ತಿ. ಆದರೆ ತಪ್ಪುಗಳು ಸರಿಯಾಗಬೇಕಾದ್ರೆ, ಅಪೂರ್ಣವಾದ ಕರ್ಮ ಪೂರ್ಣ ಆಗಬೇಕಾದ್ರೆ ಪರಿಪೂರ್ಣನಾದ ಪರಮಾತ್ಮ ಪುರುಷೋತ್ತಮನಿಗೆ ಅರ್ಪಣೆ ಮಾಡಬೇಕು. ಭಗವಂತನಿಗೆ ನಾವು ಮಾಡಿದ ಕರ್ಮವನ್ನ ಅರ್ಪಣೆ ಮಾಡಿಬಿಟ್ರೆ ಅದರಲ್ಲಿ ಏನು ತಪ್ಪುಗಳಿದೆಯೋ ಆ ತಪ್ಪುಗಳನ್ನೆಲ್ಲ ಭಗವಂತ ಹೊಡೆದು ಹಾಕಿಬಿಡ್ತಾನೆ. ಎಷ್ಟು ತಪ್ಪುಗಳಿದ್ರೂ ಕೂಡ ಎಲ್ಲ ತಪ್ಪನ್ನು ಮನ್ನಿಸಿ ಭಗವಂತ ನಮಗೆ ಅನುಗ್ರಹ ಮಾಡ್ತಾನೆ. ಹಾಗಾದ್ರೆ ಮಾಡಿದ ತಪ್ಪುಗಳು ಸರಿಯಾಗಬೇಕಂದ್ರೆ ದೇವರಿಗೆ ಅರ್ಪಣೆ ಮಾಡಬೇಕು. ಅದಕ್ಕೆ ಉದ್ಯಾಪನೆ ಅಂತ ಕರೀತಾರೆ. ಈ ವೈಶ್ಯ ದಂಪತಿಗಳು ಚರಮೇಹನಿ, ಚರಮ ಅಂದ್ರೆ ಕಡೇ ದಿನ, ಉದ್ಯಾಪನೆ ಕಡೇ ದಿನ ಬಂದಾಗ ಉದ್ಯಾಪನೆ ಮಾಡಿದ್ದಾರೆ. ಹೇಗೆ ಮಾಡ್ದ ಅಂದ್ರೆ ಸಪತ್ನೀಕಃ, ಹೆಂಡತಿ ಸಮೇತ ಮಾಡಿದ್ದಾನೆ. ಕೆಲವರು ಏನಂದ್ರೆ ಮಾಡ್ತಾರೆ, ನೀವು ಬೇಕಾದ್ರೆ ಮಾಡ್ಕೊಳ್ಳಿ, ನನ್ನ ಮಾತ್ರ ಎಲ್ಲಿಗೂ ಕರಿಬೇಡಿ ಅಂತವ್ರು, ನೀನು ಎಲ್ಲರೂ ಹಾಳಾಗೋಗು, ನನ್ನ ಮಾತ್ರ ಕರಿಬೇಡ ಅಂತ ಈ ಗಂಡ. ಇವ್ರು ಮಾಡಿದ್ರೆ ಏನು, ದೇವರು ನಮ್ಮ ಹಣೆ ಬರ ಇಷ್ಟೇ ಕೊಟ್ಟಿದ್ದು. ಹೆಂಡತಿ ಏನಾದರೂ ಸಾಧನೆಗೆ ಸಹಕಾರ ಮಾಡಿಕೊಟ್ರೆ ನಮ್ದು ಸರಿರಿ. ಇರೋದು 2 ಎತ್ತು, 1 ಎತ್ತು ಏರಿಗೆ 1 ಎತ್ತು ನೀರಿಗೆ ಅಂತ ಆಗ್ಬಿಟ್ರೆ ಏನ್ ಸಾಧನೆ, ಏನ್ ನಡೆಯಲ್ಲ. ದೇವರು ಸಾಧನೆಗೆ ಸಂಪತ್ತಂತೆ ಕೊಡ್ತಕ್ಕಂಥದ್ದು ಹೆಂಡತಿಗೆ ಗಂಡ, ಗಂಡನಿಗೆ ಹೆಂಡತಿ. ಇವರಿಬ್ಬರು ಸಪತ್ನೀಕರಾಗಿ ಆ ಚಿತ್ರಕುಂಡಲ ಅನ್ನುವ ವೈಶ್ಯ ಮಾಡಿದ್ದಾನೆ. ಮಾಡುವಾಗ ಇಬ್ಬರು ಹೇಗೆ ಮಾಡಿದ್ದಾರೆ, ಇನ್ನೊಂದೇನು ಗುಣ ಅಂದ್ರೆ ಮುದಾ, ಸಂತೋಷದಿಂದ ಮಾಡಿದ್ದಾರೆ. ನಾವು ಎಲ್ಲ ಸತ್ಕರ್ಮ ಮಾಡಿ ಭಗವಂತನಿಗೆ ಅರ್ಪಣೆ ಮಾಡ್ತೀವಿ, ಉದ್ಯಾಪನೆ ಮಾಡ್ತೀವಿ. ಮಾಡುವಾಗ ನಮ್ಮ ಮನಸ್ಸಿನಲ್ಲಿ ಏನಿರುತ್ತೆ, ಸದ್ಯ ಮುಗಿತಪ್ಪ, 30 ದಿನ ಸಾಕಾಗೋಯ್ತು, ಇವತ್ತೊಂದು ದಿವಸ ಮಾಡಿಬಿಟ್ರೆ ಸದ್ಯ, ಈ ಭಾವನೆಯಿಂದ ಮಾಡ್ತೀವಿ. ಸದ್ಯ ಮುಗಿತಲ್ಲಪ್ಪ, ಆಯ್ತಲ್ಲಪ್ಪ, 3 ವರ್ಷ ನೋಡ್ಕೊಳ್ಳೋಣ ಅಂತ. ಹೀಗೆ ನಮ್ದು ಮುದ, ಸಂತೋಷ ಇಲ್ಲ ನಮಗೆ, ಏನೋ ಕಷ್ಟಪಟ್ಟು ಮಾಡಿದ ಹಾಗೆ ನಮ್ಮ ಭಾವನೆ. ಆದರೆ ಈ ಗಂಡ ಹೆಂಡತಿ ಮಾತ್ರ ತುಂಬ ಸಂತೋಷದಿಂದ ಮಾಡಿದ್ದಾರೆ. ಎಲ್ಲದಕ್ಕಿಂತ ಜೊತೆ ಒಳಗೆ ಇನ್ನೊಂದೇನಿದೆ ಅಂದ್ರೆ ಶ್ರದ್ಧೆಯಿಂದ ಮಾಡಿದ್ದಾರೆ. ನಾವು ಮಾಡುವ ಕರ್ಮದಲ್ಲಿ ಮುಖ್ಯವಾಗಿರಬೇಕಾದ ಅಂಶ ಶ್ರದ್ಧಾ, ಸಂತೋಷ, ದಂಪತಿಗಳ ಅನ್ಯೋನ್ಯ ಸಹಕಾರ. ಒಂದು ಸಾಧನೆ ಒಳಗೆ ಇರಬೇಕಾದ 3 ಅಂಶಗಳನ್ನ ಒಂದು ಶ್ಲೋಕದಲ್ಲಿ ವ್ಯಾಸರು ಚಿತ್ರಿಸಿ ಕೊಡ್ತಾರೆ. ಯಾವುದೇ ಕರ್ಮ ಮಾಡಿ ಅದರೊಳಗೆ ಇರಬೇಕಾದ ಮೊದಲ ಗುಣ ಯಾವುದು, ಶ್ರದ್ಧೆ. 2ನೇದು ಸಂತೋಷವಾಗಿ ಮಾಡಿರ್ಬೇಕು. 3ನೇದು ಅನ್ಯೋನ್ಯತೆಯಿಂದ ಮಾಡಿರ್ಬೇಕು. ದ್ವಿಜಾನಾಂಕಾರಯಾಮಾಸ ಭೇದ ಭೇದಾಂಗ ಪಾರಗಾನ್. ಅವನು ತಾನು ಮಾಡ್ಲಿಕ್ಕೆ ಹೋಗ್ಲಿಲ್ಲ, ಏನು ಹೋಮ ಹವನಗಳನ್ನು ಮಾಡಬೇಕಿದೆ ಬ್ರಾಹ್ಮಣರನ್ನ ಕೂಡಿಸಿ ಅವರ ಕಡೆಯಿಂದ ಮಾಡಿಸಿದ್ದಾನೆ. ಉದ್ಯಾಪನ ವಿಧಿಂ ಕರ್ತುಂ ಸಪತ್ನೀಕಾನ್ ಗುಣಾನ್ವಿತಾನ್. ಉದ್ಯಾಪನ ವಿಧಿಯನ್ನ ಮಾಡ್ತಾ ಇದ್ದಾನೆ. ಕದರ್ಯೋಪ್ಯಕಮತ್ತತ್ರ ಧನಲೋಭೇನ ನಾರದ. ಈ ಜಿಪುಣಾಗ್ರೇಸರ ಚಕ್ರವರ್ತಿಯಾದ ಬ್ರಾಹ್ಮಣ ಇದ್ದಾನಲ್ಲ ಚಿತ್ರಶರ್ಮ, ಈ ಚಿತ್ರಕುಂಡಲ ಅನ್ನುವ ವೈಶ್ಯ ಮಾಡುವ ಉದ್ಯಾಪನೆ ಸಂದರ್ಭದಲ್ಲಿ ಅವನು ಬಂದ. ಅವನಿನ್ನೇನು ಒಳ್ಳೆಯ ಕೆಲಸ ಮಾಡಿಲ್ಲ, ಇಡೀ ಜೀವನದಲ್ಲಿ ಮಾಡಿದ ಒಂದು ಒಳ್ಳೆಯ ಕೆಲಸ ಅಂದ್ರೆ ಉದ್ಯಾಪನೆ ಮಾಡುವವರ ಮನೆಗೆ ಹೋಗಿದ್ದೇ ಒಂದು ಒಳ್ಳೆಯ ಕೆಲಸ. ಹೋಗಿ ಏನ್ ಮಾಡ್ದ, ಅತ್ಯುಗ್ರದಾನೈಸ್ತಾನ್ ವಿಪ್ರಾನ್ ಸಪತ್ನೀಕಾನ್ ತೋಷಯತ್. ಎಲ್ಲ ಉದ್ಯಾಪನೆ ಮುಗಿದಂತಹ ಸಂದರ್ಭದಲ್ಲಿ ಚಿತ್ರಕುಂಡಲ ಅನ್ನುವ ಆ ವೈಶ್ಯ
ಭಾರಿ ದಕ್ಷಿಣೆ ಕೊಟ್ಟಂತ ಬಂದ ಆಚಾರಗಳಿಗೆಲ್ಲ ಭಾರಿ ಭಾರಿ ದಕ್ಷಿಣೆ. ತುಷ್ಟೇಶು ತೇಷು ಸರ್ವೇಷು ಭೂಯಸೀಂ ದಕ್ಷಿಣಾಂ ಅದಾತ್. ಎಲ್ಲ ಬ್ರಾಹ್ಮಣರು ಸಂತೋಷ ಪಟ್ಟರಂತೆ ಅವನು ಕೊಟ್ಟ ದಕ್ಷಿಣೆ ನೋಡಿ. ಇದು ಭಾರಿ ಅಪರೂಪ. ಬ್ರಾಹ್ಮಣರು ಹಂಗೆಲ್ಲ ಸುಮ್ಮನೆ ಸಂತೋಷ ಪಡ. ಎಷ್ಟೇ ಭೂಯಾಂಸಿ ದಕ್ಷಿಣೆ ಕೊಟ್ಟರು ಕೂಡ ಅಷ್ಟು ದೊರಕಿದರೂ ಮತ್ತಷ್ಟು ಇದ್ದೇ ಇರುತ್ತೆ. ಆದರೆ ಆಗಿನ ಕಾಲದ ಬ್ರಾಹ್ಮಣರು ದೇವರು ಕೊಟ್ಟದ್ರಲ್ಲಿ ತೃಪ್ತಿ ಪಡುವಂತಹ ನಿಜವಾದ ಬ್ರಾಹ್ಮಣರು ಆಗಿನ ಕಾಲದಲ್ಲಿ. ಅಲ್ಲಿ ಸೇರಿದ ಬ್ರಾಹ್ಮಣರಲ್ಲಿ ಈ ಚಿತ್ರ ಶರ್ಮ ಅನ್ನುವ ಜಿಪುಣ ಬ್ರಾಹ್ಮಣನು ಒಬ್ಬ. ಅವನೇನ್ ಮಾಡಿದ್ದಾನೆ, ಆ ಎಲ್ಲರ ಮಧ್ಯದಲ್ಲಿ ಅಳ್ಳಿಕ್ ಶುರು ಮಾಡಿಬಿಟ್ಟಾನೆ. ಅವನಿಗೆ ದಕ್ಷಿಣೆ ಒಂದ್ಸತಿ ಬಂದಿದೆ, ಅವನು ತಗೊಂಡಿದ್ದಾನೆ. ತಗೊಂಡ್ಮೇಲೆ ಅಳ್ಳಿಕ್ ಶುರು ಮಾಡಿದ. ಅಳುವಾಗ ಆ ಚಿತ್ರಕುಂಡಲ ವೈಶ್ಯನಿಗೆ ಆಶ್ಚರ್ಯ ಆಯ್ತು. ಯಾಕೆ ಪ್ರಾಬ್ಲಮ್? ವಿನಯಾವತೋ ಭೂತ್ವ ಸಗದ್ಗದಮುವಾಚ. ಆ ವೈಶ್ಯನನ್ನ ನೋಡಿ, ಶ್ರೀಮಂತನನ್ನ ನೋಡಿ ಚಿತ್ರಶರ್ಮ ಬ್ರಾಹ್ಮಣ ಬಹಳ ವಿನಯವನ್ನ ಪ್ರದರ್ಶನ ಮಾಡ್ತಾ, ಅತಿ ಲುಬ್ಧ ಕದರಿಯಸ್ತು, ಅತಿ ಲೋಭಿಯಾದಂತ ಈ ಬ್ರಾಹ್ಮಣ ಆ ಚಿತ್ರಕುಂಡಲ ವೈಶ್ಯನ ಮುಂದೆ ಹೇಳ್ತಾ ಇದ್ದಾನೆ, ಎಂಥ ವ್ರತ ಮಾಡಿಬಿಟ್ರಿ ನೀವು, ನಾನು ನೋಡ್ಲೇ ಇಲ್ಲ, ನಿಮ್ಮ ಹಾಗೆ ವ್ರತ ಮಾಡುವವರನ್ನ ನಾನು ನೋಡ್ಲೇ ಇಲ್ಲ ಅಂದ. ಹೊಗಳ್ದ. ನಿಜವಾಗಿಯೂ ಏನು ಗೊತ್ತಾ, ಹೊಗಳಬೇಕು. ಯಾರಾದರೂ ಉತ್ತಮವಾದ ಕೆಲಸ ಮಾಡಿದಾಗ ನೀವು ಅದನ್ನ ನೋಡಿದ್ರೆ, ಆ ಕರ್ಮಕ್ಕೆ ಹೋಗಿದ್ರೆ ಬಾಯಿ ತುಂಬ ಹೊಗಳಬೇಕಂತ. ದೇವರು ಕೊಟ್ಟ ನಾಲಿಗೆ ಸಾರ್ಥಕ ಆಗತ್ತಂತ. ಸಾಮಾನ್ಯ ಮನುಷ್ಯ ಹೊಗಳೋದು ಬಹಳ ಅಪರೂಪ ರೀ. ಅಯ್ಯೋ ಅವ್ರೇನ್ರಿ ಆ ಪಕ್ಕದ ಮನೆ ಅವ್ರು ತಾತಂತರ ಮಾಡಿದ್ರು ಅಂತ. ತಾತಂತರ ಇವ್ರು ಮಾಡಿದಾರ? ಇಲ್ಲ ನಮ್ಗದಿಲ್ಲ. ಇನ್ಯಾರ್ದೋ ನೋಡಿ ಇನ್ನೇನೋ ಹೇಳೋದು. ಏನೇ ಆಗಲಿ ಅಡುಗೆ ಚೆನ್ನಾಗಿರ್ಲಿಲ್ಲ, ಏನೋ ಒಂದು ಮಿಸ್ಟೇಕ್ ಕಂಡುಹಿಡಿಯೋದ್ರೊಳಗಿದೆಯೇ ವಿನಾ ನಿಮ್ಮ ನಾಲಿಗೆ ಇಷ್ಟು ಕಷ್ಟದಲ್ಲೂ ಮಾಡಿದಾನಲ್ಲ, ಏನು ಒಳ್ಳೇದಿದೆ ಅದನ್ನು ಗ್ರಹಣ ಮಾಡಿ ಬರಲ್ಲ. ತುಂಬಾ ಜನರಲ್ಲಿ ಅದು ದೊಡ್ಡ ದೋಷ. ಎಲ್ಲಿಯಾದ್ರೂ ಒಂದು ಒಳ್ಳೇದು ಗುಣ ಕಂಡಾಗ ಕೊಂಡಾಡ್ಬೇಕಂತ. ನಿಮಗೆ ಯದ್ಯಪಿ ಹೃದಯದಲ್ಲಿ ಆ ಭಾವನೆ ಇಲ್ಲದಿದ್ದರೂ ಬಾಯಿಗಾದ್ರೂ ಹೇಳಬೇಕಂತ. ಇನ್ನು ಹೃದಯಪೂರ್ವಕವಾಗಿ ನೀವು ಹೊಗಳಿದ್ರಂತೂ ಅದಕ್ಕೆ ಪುಣ್ಯ ಬರುತ್ತೆ. ಯಾರಾದರೂ ದೊಡ್ಡ ದೊಡ್ಡ ಕಾರ್ಯ ಮಾಡಿದಾಗ ನೀವು ಸ್ತುತ್ಯಾರ್ಹವಾದ ಕಾರ್ಯವನ್ನ ಮಾಡಿದ್ದೀರಿ, ನಿಜವಾಗ್ಲೂ ಇದೊಂದು ಅನುಕರಣೀಯವಾಗಿರ್ತಕ್ಕಂಥದ್ದು. ದೇವರು ನಮಗೆ ಅವಕಾಶ ಕೊಟ್ರೆ ನಾವು ಕೂಡ ಮಾಡಿದ್ರೆ ನಿಮ್ಮ ಹಾಗೆ ಮಾಡಬೇಕು. ಹೀಗೊಂದು 4 ಒಳ್ಳೆ ಮಾತಾಡ್ಬೇಕಂತೆ. ಹಾಗಾಡಿದ್ರೆ ಒಳಗಿರುವ ಭಗವಂತ ತಥಾಸ್ತು ಅಂತಾನಂತೆ. ಈ ಬ್ರಾಹ್ಮಣ ಆ ವೈಶ್ಯನನ್ನ ಹೊಗಳ್ದ. ಬಹಳ ವಿಧಿವತ್ಕೃತಂ, ಶಾಸ್ತ್ರದಲ್ಲಿ ಹೇಳಿದ ಹಾಗೆ ಮಾಡಿದ್ದೀರಿ. ನತತಾ ಚ ಕೃತಂ ಕೇನ ಕುತ್ರಾಪಿ ಪೃಥ್ವಿ ತಲೆ. ನಿಮ್ಮ ಥರ ಈ ಭೂಮಿ ಮೇಲೆ ಯಾರು ಈ ಥರ ನಿಮ್ಮಷ್ಟು ದುಡ್ಡು ಖರ್ಚು ಮಾಡಿ, ನಿಮ್ಮಾಗ ದಕ್ಷಿಣೆ, ನಿಮ್ಮಾಗ ದಾನ, ನಿಮ್ಮಾಗ ಧರ್ಮ ಯಾರು ಮಾಡಿದ್ದಾರೆ? ಹೀಗೆಲ್ಲ ಅಂದ. ನಿಜವಾಗಿ ಇವನು ಹೊಗಳಬೇಕು ಅಂತ ಹೊಗಳಿದ್ದಲ್ಲ. ಕೆಲವರು ಯಾಕೆ ಹೊಗಳ್ತಾರೆ ಅಂದರೆ ಇನ್ನು ಸ್ವಲ್ಪ ಸಿಗುತ್ತೇನೋ ನೋಡೋಣ ಅಂತ. ದಕ್ಷಿಣೆ, ದಾನ, ಧರ್ಮ ಏನಾದರೂ ಅಳದದ್ದು ಉಳಿದದ್ದು ಸಿಕ್ಕರೆ ಸಿಗಲಿ, ಆ ಯಜಮಾನ ಇವರ ಮೇಲೆ ಭಾರಿ ಪ್ರೀತನಾಗಬೇಕು. ಆ ರೀತಿ ನಾಟಕ ಆಡ್ತಾ ಪುರುಷೋತ್ತಮ ವ್ರತಂ ಸಮ್ಯಕ್ ಭವತಾ ವಿಧಿನಾ ಕೃತಂ ನ ತಥಾ ಚ ಕೃತಂ ತೇನ ಕುತ್ರಾಪಿ ಪೃಥ್ವಿ ತಲೆ. ಭವಾನ್ಯದ್ಯ ಕೃತಾರ್ಥೋಸಿ ಭಾಗ್ಯವಾನಸಿ ಸರ್ವದಾ ಯತ್ವಯಾ ಪರಯಾ ಭಕ್ತ್ಯಾ ಸೇವಿತ ಪುರುಷೋತ್ತಮೇ ಪುರುಷೋತ್ತಮ. ಅತ್ಯಂತ ಭಕ್ತಿಯಿಂದ ನೀವಿಬ್ಬರು ದಂಪತಿಗಳು ಮಾಸಪೂರ್ತಿ ಪುರುಷೋತ್ತಮ ವ್ರತವನ್ನ ಮಾಡಿದ್ದೀರಿ, ಜೊತೆಗೆ ಉದ್ಯಾಪನೆ ಮಾಡಿದ್ದೀರಿ. ಅತ್ಯಂತ ಕೃತಾರ್ಥರು, ಮಾಡಬೇಕಾದ ಕರ್ಮವನ್ನ ಮಾಡಿದವರು ನೀವು. ಎಲ್ಲ ರೀತಿಯಿಂದ ಭಾಗ್ಯವಂತರು ನೀವು. ಭಗವಂತ ಪ್ರೀತನಾಗಿದ್ದಾನೆ. ನಿನ್ನಂತ ಮಗನನ್ನ ಪಡೆದ ನಿಮ್ಮಪ್ಪ ಏನ್ ಪುಣ್ಯಾತ್ಮ, ನಿಮ್ಮಮ್ಮ ಏನ್ ಪುಣ್ಯಾತ್ಮಳು. ಹೀಗೆ ಹೊಗಳ್ಬೇಕು, ಕ್ರಮ ಅದು. ಎಂಥ ಒಳ್ಳೆ ಮಗ ನಿಮಗೆ
ಹರಿವಲ್ಲಭ, ಭಗವಂತನಲ್ಲಿ ಇಷ್ಟು ಭಕ್ತಿ ಇರುವ ಮಗನನ್ನ ಪಡೆದಿದ್ದೀರಿ. ಧನ್ಯ ಧನ್ಯತರಾಚ್ಚ ಎಂಬ ಸತ್ಪುರುಷೋತ್ತಮ, ಅತ್ಯಂತ ಧನ್ಯವಾದದ್ದು ಈ ಪುರುಷೋತ್ತಮ ಮಾಸ. ಇಹ ಪರ ಎರಡರಲ್ಲಿಯೂ ಫಲವನ್ನ ತಂದು ಕೊಡುವಂತಹ ಮಾಸ. ನೀವು ದಂಪತಿಗಳು ಮಾಡುವ ಈ ಅತ್ಯದ್ಭುತವಾದ ಮಾಸ ವ್ರತವನ್ನ ನೋಡಿ ನನಗೆ ಬಹಳ ಆಶ್ಚರ್ಯ ಆಯಿತು. ಹಾಗೆ ಹೀಗೆ ಅಂತೆಲ್ಲ ಹೇಳ್ತಾ ಕಡೆಗೆ ಮೆಲ್ಲ ಶುರು ಮಾಡ್ದ. ಅನ್ಯೇಭ್ಯೋ ಬ್ರಾಹ್ಮಣೇಭ್ಯಶ್ಚ ಧನಂ ದತ್ತಂ ಬೃಹನ್ಮುದ. ಬೇರೆ ಬ್ರಾಹ್ಮಣರಿಗೆಲ್ಲ ತುಂಬಾ ತುಂಬಾ ಬೇಕಾದ್ದು ಕೊಟ್ರಿ. ನದದಾಸಿ ಕಥಂ ದುಃಮಖ್ಯಂ ಭಾಗ್ಯಹೀನಾಯ ಬೂರಿದ. ನನಗೆ ಕೊಡ್ಬೇಕು ಮುಖ್ಯವಾಗಿ ನೀವು ದಕ್ಷಿಣೆ ಅಂತ ಶುರು ಮಾಡ್ದ. ಯಾಕೆಂದ್ರೆ ಆಚಾರ್ಗೆಲ್ಲ ಬೇಕಾದಷ್ಟಿದೆ, ನನಗೇನಿದೆ ಹೇಳಿ? ನನ್ನಷ್ಟು ದರಿದ್ರನಾದವ, ಭಾಗ್ಯಹೀನನಾದವ ಯಾರಿಲ್ಲ. ಅವ್ರಿಗೆಲ್ಲ ನೀವು ಕೊಟ್ಟದ್ದು ಏನು ಚಟ್ನಿಗಾಗತ್ತೋ ಇಲ್ಲೋ, ನನಗೆ ನೀವು ಕೊಟ್ಟರೆ ಕಣ್ಣಿಗೆ ಹೊತ್ಕೊಂಡು ಇಟ್ಕೊಳ್ತೀನಿ. ಇವನಿಗೆ ಬೇಕಾದಷ್ಟು ಇರೋದು. ಆದರೂ ಬೇಡವ್ರ ಮುಂದೆ ಏನೂ ಇಲ್ಲದವನಂತೆ ಬೇಡ್ತಾ ಇದ್ದಾನೆ. ಆ ಬೇಡುವ ಸಲುವಾಗಿ ಮೊದಲು ಅವರನ್ನ ಕೊಂಡಾಡಿದ. ಅವನು ಹೊಗಳಿದ್ದು ಯಾಕೆ ಅಂದ್ರೆ ನಿಜವಾಗಿ ತೃಪ್ತನಾಗಿ ಸಂತೋಷಪಟ್ಟಲ್ಲ, ಹೊಗಳಿ ಇಸ್ಕೊಡೋಣ ಮತ್ತು ಅಂತ. ಹೀಗೆಲ್ಲ ಮಾತಾಡ್ತಾ ಇತಿ ವಿಜ್ಞಾಪಿತಸ್ತೇನ ತಸ್ಮೈ ಧನಮದಾದಸೋ. ಇಷ್ಟು ಹೇಳಿದ್ದೇ ತಡ ಚಿತ್ರಕುಂಡಲನಿಗೆ. ಪಾಪ ಅವನು ನಿಜವಾಗಿ ಬಡವನೇನೋ, ನಾ ಕೊಟ್ಟಿದ್ದು ಕಡಿಮೆ ಆಯ್ತೇನೋ, ಬಾಯಿ ಬಿಟ್ಟು ಕೇಳ್ತಾ ಇದ್ದಾರೆ. ಇಷ್ಟು ದೊಡ್ಡ ವ್ರತ ಮಾಡ್ತಾ ಇದ್ದೀನಿ, ಕೇಳುವಾಗ ಅವನಲ್ಲಿ ನಿಂತು ಭಗವಂತನೇ ಕೇಳಿದ್ದಾನೆ. ಹೇಗಿದ್ರು ಬೇಕಾದಷ್ಟಿದೆ, ಕೊಡೋಣ ಅಂತ ಹೇಳಿ ಕೊಟ್ಟ. ಬೇಕಾದ ಕೊಟ್ಟ. ಅವನು ಸಾಕು ಅನ್ನೋ. ಆದ್ರೆ ಇವನಿಗೇನು ಸಾಕು ಅನ್ಲೇ ಇಲ್ಲ. ಎಷ್ಟು ಕೊಟ್ರು ಇವನು ಸಾಕು ಅನ್ಲೇ ಇಲ್ಲ. ನಾರಾಯಣ ನಾರದರಿಗೆ ಹೇಳ್ತಾನೆ, ಈ ಚಿತ್ರಶರ್ಮ ಅನ್ನುವ ಜಿಪುಣ ಬ್ರಾಹ್ಮಣ ಆ ಶೆಟ್ಟಿಯ ಮನೆಗೆ ಹೋಗಿ ಆ ಮಾಸದ ವ್ರತದ ನೇಮವನ್ನ ಹೊಗಳಿದ್ದಕ್ಕೆ, ಅಲ್ಲಿ ಹೋಗಿ ಎಲ್ಲ ಬ್ರಾಹ್ಮಣರ ಮಧ್ಯೆ ಕೂತು ಪುರುಷೋತ್ತಮನ ಪ್ರಸಾದವನ್ನ ಸ್ವೀಕಾರ ಮಾಡಿದ್ದಕ್ಕಾಗಿ ಆ ಪುಣ್ಯದಿಂದ ಈ ಜನ್ಮದಲ್ಲಿ ಕೋತಿಯಾದರೂ ಉತ್ತಮವಾದ ಜಾಗದಲ್ಲಿ ಇವನಿಗೆ ಹುಟ್ಟು ಸಿಕ್ಕಿತು. ಮೃಗತೀರ್ಥ ಅನ್ನುವ ಉತ್ತಮವಾದ ಸ್ಥಳದಲ್ಲಿ ಹುಟ್ಟಲಿಕ್ಕೆ ಏನು ಕಾರಣ ಅಂದರೆ, ಒಂದು ದಿನ ಅಧಿಕ ಮಾಸ ಉದ್ಯಾಪನೆ ಮಾಡುವವರ ಮನೆಗೆ ಹೋಗಿ ಅವರು ಮಾಡಿದ ಸತ್ಕರ್ಮವನ್ನ ಡಾಂಬಿಕತೆಯಿಂದ ಹೊಗಳಿದ್ದು. ನಿಜವಾಗಿ ಹೃತ್ಪೂರ್ವಕವಾಗಿ ಹೊಗಳಿದ್ದಲ್ಲ. ತಾನು ಬೇರೆ ಒಂದು ಲೋಭದಿಂದ ಹೊಗಳಿದರೂ ಕೂಡ ಆ ಹೊಗಳಿದ್ದಕ್ಕಾಗಿ, ಅವರ ಮನೆಯಲ್ಲಿ ಪುರುಷೋತ್ತಮನ ಪ್ರಸಾದವನ್ನು ಸ್ವೀಕಾರ ಮಾಡಿದ್ದಕ್ಕಾಗಿ, ಆ ಮಾಸದ ಮಹಿಮೆಯನ್ನ ಕೊಂಡಾಡಿದ್ದಕ್ಕಾಗಿ ನೋಡಿ, ಇವನೇನು ವ್ರತ ಮಾಡಲಿಲ್ಲ, ಇವನೇನು ದಾನ ಮಾಡಲಿಲ್ಲ, ಇವನೇನು ಧರ್ಮ ಮಾಡಲಿಲ್ಲ, ಏನೂ ಮಾಡಲಿಲ್ಲ. ಅಟ್ಟಕ್ಕಾಗಿ ಬಂತಂತ. ಏನು ಶ್ರದ್ಧೆಯಿಂದ ಮಾಡಿದ್ರೆ, ಅವನೇ ದಾನ ಮಾಡಿದ್ರೆ ಎಷ್ಟು ಉತ್ತಮ ಆಗ್ತಿತ್ತು ಅಂತ ತಿಳಿಸ್ಲಿಕ್ಕೆ. ಸುಶೀತಲ ಜಲೇ ಬ್ರಹ್ಮನ್ ಸ್ನಿಗ್ಧ ಛಾಯೇ ಮನೋಹರೇ ಸದೃಕ್ಷ ಮಂಡಿತೇರಣ್ಯೇ ತತ್ಸ್ಥಿತ ಕಾರಣಂ ವದ. ಶೃಣುದಾರದ ವಕ್ಷ್ಯಾಮಿ ತುಭ್ಯಂ ಶುಶ್ರೂಷವೇ ನಗ ಅತ್ರಾಸ್ತಿ ಕಾರಣಂ ಕಿಂಚಿತ್ ಶ್ರವಣಾತ್ ಪಾಪನಾಶನಂ. ಅನೇಕ ವೃಕ್ಷಗಳಿಂದ ಶೋಭಾಯಮಾನವಾಗಿರ್ತಕ್ಕಂಥ ಆ ಮೃಗತೀರ್ಥದಲ್ಲಿ ಆ ಕಪಿ ಹೇಗೆ ಹುಟ್ಟಿತು ಅಂತ ಕೇಳಿದ್ದಕ್ಕಾಗಿ ಭಗವಂತ ಇಷ್ಟೆಲ್ಲ ಹೇಳ್ತಾ ಇದ್ದಾನೆ. ಹೇಳಿದ ಮೇಲೆ ಒಂದು ಸತಿ ಏನಾಯಿತು, ಆ ಮರದಲ್ಲಿ ಅಲ್ಲೇ ಕಾಡಿದಲ್ಲಿ ವಾಸ ಮಾಡುವ ಸಂದರ್ಭ, ಬೇಕಾದಷ್ಟು ಹಣ್ಣು ಹೂವು ತಿನ್ಕೊಂಡು ಅದಿತ್ತು. ಆದರೆ ಒಂದ್ಸತಿ ಏನಾಗಿದೆ, ಅದಕ್ಕೊಂದು ರೋಗ, ಬಾಯೆಲ್ಲ ಕಪಿಗೆ ಹುಣ್ಣಾಗ್ಬಿಟ್ಟಿದೆ. ಇಡೀ ಬಾಯಿ ಪೂರ ಹುಣ್ಣು, ಯಾವ ಹಣ್ಣನ್ನು ಆಗ ತಿನ್ಲಿಕ್ಕೆ ಆಗೋಲ್ಲ. ಸ್ವಲ್ಪ ಮೊದಲು ಒಂಚೂರು ತಿಂತಿತ್ತು, ಹಾಗೆ ಜೀವನ ನಿರ್ವಹಣೆ ಮಾಡ್ತಾ ಇತ್ತು. ಆದರೆ ಬರ್ಬರ್ತಾ ಬಾಯಲ್ಲಿದ್ದ ಹುಣ್ಣು ವ್ರಣ ಆಯಿತು. ಇಡೀ ಬಾಯೆಲ್ಲ ಆವರಿಸ್ಬಿಡ್ತು. ಒಂದು ಚೂರು ಹಣ್ಣನ್ನು ಕೂಡ ತಿನ್ನಲಿಕ್ಕೆ ಸಾಧ್ಯವೇ ಇಲ್ಲ. ಈ ಸ್ಥಿತಿಗಾಗಿದೆ. ಆ ಸ್ಥಿತಿಯಲ್ಲಿ ಆದಾಗ ಅದು ಹಣ್ಣು ನೋಡಿದ್ರೆ ಅದಕ್ಕೆ ಅಸಹ್ಯ ಬರ್ಲಿಕ್ಕೆ ಶುರುವಾಯಿತು, ಮತ್ತೆ ತಿನ್ಲಿಕ್ಕೂ ಆಗ್ತಿಲ್ಲ. ಹೀಗಾಗಿ
5 ದಿನಗಳ ಕಾಲ ಹಣ್ಣನ್ನು ತಿನ್ನಲೇ ಇಲ್ಲಂತೆ, ಏನೂ ತಿನ್ಲಿಕ್ಕಾಗಲಿಲ್ಲ. ಹಾಗೆ ಇರ್ತಾ ಇರುವಾಗ 5ನೇ ದಿನ ತುಂಬ ನಿತ್ರಾಣ ಆಯಿತು. ಅದು ಯಾವ ಮರವನ್ನು ಆಶ್ರಯ ಮಾಡಿ ಕೂತಿತ್ತೋ ಅದು ಕೂತ್ಕೊಳ್ಳಿಕ್ಕೂ ಆಗ್ತಿಲ್ಲ. ಕೊಂಬೆಯಿಂದ ಕೊಂಬತ್ತು 5 ದಿನ ಏನು ಸ್ವೀಕಾರ ಮಾಡದೇ ಇದ್ರೆ ಮೊದಲೇ ನಿರಂತರ ಚೇಷ್ಟೆ ಮಾಡುವಂತಹ ಪ್ರಾಣಿ ಒಂದು ಕಡೆ ಎಲ್ಲಿ ಕೂತಿರುತ್ತೆ, ಅಂಥದ್ರಲ್ಲಿ 5 ದಿನ ಏನು ತಿಂದಿಲ್ಲ, ತನ್ನ ಶಕ್ತಿ ಎಲ್ಲ ಉಡುಗಿ ಹೋಗಿದೆ. ಆಗ ನಿರ್ಬಲ ಶಿಥಿಲ ಪ್ರಾಣ ಎಲ್ಲ ಅದಕ್ಕೆ ಹೋಗ್ಬಿಟ್ಟಿದೆ, ಕುಡ್ಲಿಕ್ಕೆ ಕೂಡ ಆಗ್ತಿಲ್ಲ. ಅದೇನಾಗಿದೆ ಅಂದರೆ ಪಂಚಮೇ ದಿವಸೇ ಪ್ರಾಪ್ತೆ ಮಧ್ಯಂದಿನಗತೇರವು ವ್ಯಸುಪ್ಪಪಾತ ತತ್ತೀರ್ಥೆ ತೋಯಕ್ಲಿನ್ನವಪು ಕಪಿಹಿ. ಅದು 5ನೇ ದಿನ ಬಂದಾಗ ಉಪವಾಸ ತುಂಬ ಸುಸ್ತಾಗಿತ್ತು, ಮರದ ಮೇಲೆ ಕೂತ್ಕೊಳ್ಳಿಕ್ಕಾಗದೆ ಅದೇನು ಮೃಗತೀರ್ಥ ಅಂತ ಒಂದು ಸರೋವರನೂ ಇತ್ತಲ್ಲ, ಆ ಸರೋವರದ ಒಳಗೆ ಬಿದ್ದು ಬಿಡ್ತದೆ. ಮರದ ಮೇಲಿತ್ತು, ಅದು ಸರೋವರಕ್ಕೆ ಬಿದ್ದೋಯ್ತು. ಅದು ಈಜು ಹೊಡೆದು ದಡಕ್ಕೆ ಹತ್ತಿ ಮರ ಹತ್ತಿ ಎಲ್ಲ ಸುಸ್ತದೆ, ಏನು ಆಗ್ತಿಲ್ಲ ಅದು. ಆದರೆ ಕಡೆಗೆ ಅದು ಈಜಲಿಕ್ಕೂ ಆಗದೆ ನೀರು ಕುಡಿದು ಮುಳುಗಿ ಅದು ತಾನು ದೇಹವನ್ನು ತ್ಯಾಗ ಮಾಡ್ತು. ಆದರೆ ಸಾಯಕ್ಕೆ ಮುಂಚೆ ನೀರಲ್ಲಿ 3 ದಿನ ಉಸಿರಾಡ್ಕೊಂಡಿತ್ತಂತ, ಹೀಗೆ ಹಾಗೆ ಕೈ ಕಾಲಾಡಿಸಿ ಹಾಗೆ ಹೀಗೆ ಏನೋ ಮಾಡ್ಕೊಂಡಿತ್ತು ಪಾಪ. ಯಾವಾಗ 3ನೇ ದಿನ ಆದಮೇಲೆ ಅದು ಪ್ರಾಣ ಬಿಟ್ಟಿದೆಯೋ ವಿನಿರ್ಧೂತ ಅಮಲಾಶಯ, ವೈರಾಗ್ಯ, ಹಣ್ಣು ಸೇರಲ್ಲ, ನೀರು ಕುಡಿಯಲ್ಲ, ಏನು ಬೇಡ. ಯಾವಾಗ ದೇಹ ಬಿಡ್ತೋ ಸದ್ಯೋ ದಿವ್ಯ ವಪು ಪ್ರಾಪ್ತ ದಿವ್ಯಾಭರಣ ಭೂಷಿತಂ, ಆ ಕಪಿಗೆ ತತ್ಕ್ಷಣದಲ್ಲಿಯೇ ಒಳ್ಳೆ ದೇವತೆಗಳ ದೇಹ ಬಂದ್ಬಿಡ್ತಾನೆ, ಒಳ್ಳೆ ಆಭರಣ ಧಾರಣೆ ಮಾಡಿಬಿಟ್ಟಿದೆ. ಆ ಎದುರಿಗೆ ಒಂದು ವಿಮಾನ ಬಂದಿದೆ. ಆ ಅದ್ಭುತವಾದ ವಿಮಾನದಲ್ಲಿ ವಿಷ್ಣು ದೂತರು ಬಂದಿದ್ದಾರೆ. ಎಲ್ಲ ಕಿರೀಟ ಕವಚ ಕುಂಡಲ ಲಸತ್ಕೇಯೂರವಲಯಂ ಮುದ್ರಿಕಾಹಾರ ಶೋಭಿತಂ ಸ್ಫುರದ್ರತ್ನ ಕಿರೀಟಂ ಸಚಾರು ಜುಷಕುಂಡಲಂ ಲಸತ್ಪೀತ ಪಟಂ ಪುಣ್ಯಂ ಸದ್ರತ್ನ ಕಟಿಮೇಖಲಂ ನೀಲಕುಂಚಿತ ಸುಗ್ನಿಗ್ನ, ಅತ್ಯದ್ಭುತವಾದಂತಹ ವಂಕಿ ಕಂಕಣ ಉಂಗುರ ಎಲ್ಲ ಹಾಕೊಂಡಿರ್ತಕ್ಕಂತಹ ದಿವ್ಯ ದೇಹ ಧಾರಣೆ ಮಾಡಿಕೊಂಡು ಇಬ್ಬರು ಬಂದಿದ್ದಾರೆ. ಅಲ್ಲಿ ವಿಮಾನ, ಆ ವಿಮಾನದಲ್ಲಿ ಅನೇಕ ವಾದ್ಯಗಳು, ಅಪ್ಸರಾ ಸ್ತ್ರೀಯರು, ಇದೆಲ್ಲ ನೋಡಿ ಕಪಿಗೆ ಆಶ್ಚರ್ಯ ಆಯಿತು. ಆ ಕಪಿ ದಿವ್ಯ ದೇಹ ಧಾರಣೆ ಮಾಡಿಕೊಂಡು ಅದು ಯೋಚನೆ ಮಾಡಿತು, ಅಲ್ಲ ಏನು ಪುಣ್ಯ ಮಾಡಿದ್ದಕ್ಕಾಗಿ ಈ ವಿಮಾನ ನಂಗೆ ಬಂದಿದೆ. ಏತತ್ ಪುಣ್ಯಂ, ಪುಣ್ಯವಂತರಿಗೆ ಮಾತ್ರ ಯೋಗ್ಯವಾದದ್ದು ವೈಮಾನಿಕ ಸುಖ. ಸತ್ತ ನಂತರದಲ್ಲಿ ವಿಮಾನದಲ್ಲಿ ಕರ್ಕೊಂಡು ಹೋಗ್ಬೇಕಾದ್ರೆ ಅದನ್ನು ಯಾರನ್ನ ಕರ್ಕೊಂಡು ಹೋಗ್ತಾರೆ? ಪುಣ್ಯವಂತರನ್ನ. ಈ ಕಪಿಗೆ ಆಶ್ಚರ್ಯ, ನನ್ನ ಜನ್ಮದಲ್ಲಿ ಪುಣ್ಯ ನಮ್ಮ ಡಿಕ್ಷನರಿಲೇ ಇಲ್ಲ, ಇದು ಹೇಗೆ ಅಂತ ವಿಚಾರ ಮಾಡ್ತಾ ಇದೆ. ಆ ಬಂದವರು ಆ ಕಡೆ ಒಬ್ಬ ಈ ಕಡೆ ಒಬ್ಬ ಅವ ಕೈ ಹಿಡ್ಕೊಂಡು ಬಂದು ವಿಮಾನದಲ್ಲಿ ಕೂಡಿಸ್ಕೊಂಡಿದ್ದಾನೆ. ಹಾಗೆ ಕರ್ಕೊಂಡು ಹೋಗ್ತಾ ಇರುವಾಗ ಆ ಕಪಿ ಕೇಳ್ತಾ ಇದೆಯಂತೆ, ಅಲ್ಲ ನಾನು ಏನು ಸತ್ಕರ್ಮ ಮಾಡಿದೆ ಅಂತ ಹೇಳಿ ನನಗಿಷ್ಟೆಲ್ಲ ಉಪಚಾರ ಮಾಡ್ತಾ ಇದ್ದೀರಿ, ಇಂಥ ದಿವ್ಯ ವಿಮಾನದಲ್ಲಿ ನನ್ನನ್ನು ಕರ್ಕೊಂಡು ಹೋಗ್ತಾ ಇದ್ದೀರಿ. ಕಿಮೇತತ್ಕೇನ ಪುಣ್ಯೇನ, ಯಾವ ಪುಣ್ಯದಿಂದ ನನ್ನಂಥ ದುರ್ಬುದ್ಧಿಯವ ದುಷ್ಕರ್ಮ ಮಾಡಿದವನಿಗೆ ಇಂಥ ಉತ್ತಮವಾದು. ನಾಸ್ತಿಮೇ ಸುಕೃತಂ ಕಿಂಚಿದ್ದೇನಾಯಾಮಿ ಹರೇ ಪದಂ, ಭಗವಂತನ ಮಂದಿರಕ್ಕೆ ಹೋಗುವಂಥ ಯಾವ ಪುಣ್ಯವೂ ಕೂಡ ನನ್ನಲ್ಲಿ ಇಲ್ಲ. ಆದರೂ ನೀವು ನನ್ನ ಕರ್ಕೊಂಡು ಹೋಗ್ತಾ ಇದ್ದೀರಿ, ಏನನ್ನು ಕಂಡು ನನ್ನನ್ನು ಕರ್ಕೊಂಡು ಹೋಗ್ತಾ ಇದ್ದೀರಿ ಅಂತ ಕೇಳಿದಾಗ ಅದರಲ್ಲಿ ಬಂದ ಇಬ್ಬರು, ಒಬ್ಬನ ಹೆಸರು ಪುಣ್ಯಶೀಲ, ಇನ್ನೊಬ್ಬನ ಹೆಸರು ಸುಶೀಲ ಅಂತ. ಅವರು ಹೇಳ್ತಾ ಇದ್ದಾರೆ, ನಿನ್ನನ್ನ ಉತ್ತಮ ಲೋಕಕ್ಕೆ, ಗೋಲೋಕಕ್ಕೆ, ಎಲ್ಲಿ ಪುರುಷೋತ್ತಮ ವಾಸ ಮಾಡ್ತಾನೋ ಅಂತಹ ಗೋಲೋಕ, ಅಲ್ಲಿಗೆ ನಿನ್ನನ್ನು ಕರ್ಕೊಂಡು ಹೋಗ್ತಾ ಇದ್ದೀವಿ. ಬಹೂನಿ ಮಮ ಕರ್ಮಾಣಿ ಸಂತಿ ಭೋಗಾನ್ಯನೇಕಶಃ. ಕದರಿಯ ಬ್ರಾಹ್ಮಣ ಕೇಳ್ತಾ ಇದ್ದಾನೆ, ನಾನು
ಅನೇಕ ಕರ್ಮಗಳು ಮಾಡಬಾರದನ್ನು ಮಾಡಿದ್ದೇವೆ. ಕೇವಲ ಇನ್ನು 2 ಜನ್ಮ ನನಗಾಗಿರುವಂಥದ್ದು. ಇನ್ನು ಎಷ್ಟು ಕರ್ಮವನ್ನ ನಾನು ಅನುಭವಿಸ್ಲಿಕ್ಕಿದೆಯೋ ಏನು ಕಥೆಯೋ. ಗೋಲೋಕಕ್ಕೆ ಹೋಗಬಹುದಾದಂಥ ಪುಣ್ಯ ನನ್ನಿಂದ ಏನಾಯ್ತು? ಯಾಕಂದ್ರೆ ನಾನು ಮಾಡಿದ ಪಾಪ ಎಷ್ಟಿದೆ ನನಗೆ ಗೊತ್ತಾಗಿದೆ. ಯಾವಂತ್ಯೋ ವರ್ಷಧಾರಾಚ, ಮಳೆ ಬೀಳುವಾಗ ಒಂದ್ಸತಿ ಮಳೆ ಬಿದ್ರೆ ಆ ಮಳೆಯಲ್ಲಿ ಒಟ್ಟು ಎಷ್ಟು ನೀರಿನ ಬಿಂದುಗಳಿದೆಯೋ ಅಷ್ಟು ಸಾವಿರ ಜನ್ಮ ಎತ್ತಿದ್ರು ಕೂಡ ನನ್ನ ಪಾಪ ಸವಿಯೋಲ್ಲ. ಅಷ್ಟು ಪರಮ ಪಾಪಿಷ್ಟ ನಾನು. ಮತ್ತೆ ಭೂಮಿಯಲ್ಲಿರುವ ಧೂಳಿನ ಕಣಗಳು ಎಷ್ಟಿದೆಯೋ ಅಷ್ಟು ಬಾರಿ ನನ್ನ ಹುಟ್ಟು ಆಗಬೇಕಿದೆ. ತಾವತ್ ಪಾಪಾನಿ ಸಂತಿಮೆ, ಅಷ್ಟು ಪಾಪ ನನ್ನಲ್ಲಿ ಕೂತಿರುವಾಗ ಕಥಮೇ ತನ್ಮಯ ಪ್ರಾಪ್ತಂ ವಪುರ್ದಿವ್ಯಂ ಮನೋಹರಂ, ಇಂಥ ಉತ್ತಮವಾದ ದೇಹ ನನಗೆ ಹೇಗೆ ಬಂತು? ದಯಮಾಡಿ ನನಗೆ ಹೇಳಿ ಎಂದಾಗ ಹರಿದಾಸ ಊಚತು, ಆ ಪುಣ್ಯ ಶೀಲ ಸುಶೀಲ ಎಂಬತಕ್ಕಂಥ ಆ ವಿಷ್ಣು ದೂತರು ಹೇಳ್ತಾ ಇದ್ದಾರೆ, ಅಪ್ಪ ನೀನು ಬಹಳ ದೊಡ್ಡ ವ್ರತವನ್ನ ಮಾಡಿಬಿಟ್ಟಿದ್ದೀಯಾ. ನೀನು ಏನು ವ್ರತ ಮಾಡಿದೀನಿ ಅಂತ ನಿನಗೇ ಗೊತ್ತಿಲ್ಲ, ಅಷ್ಟು ಉತ್ತಮವಾದದ್ದು. ವಿಷ್ಣು ಪ್ರಿಯೋ ಮಹಾಪುಣ್ಯೋ ನಾಬ್ನಾ ವೈ ಪುರುಷೋತ್ತಮೇ ತಸ್ಮಿನ್ ತ್ವಯಾ ತಪಶ್ಚಿರಣಂ ಅಶಕ್ಯಂ ಯತ್ ಸುರೈರಪಿ. ದೇವತೆಗಳಿಗೂ ಕೂಡ ಅಶಕ್ಯವಾದಂತಹ ಉತ್ತಮವಾದ ತಪಸ್ಸು ನೀನು ಮಾಡಿಬಿಟ್ಟೆ ಅಂತ ಇದ್ದ. ಏನ್ ತಪಸ್ಸು ನಿನಗೆ ಗೊತ್ತಿಲ್ಲ. ಅವಿಜ್ಞಾತಂ ಮಹಾರಾಜ ಕಪಿ ದೇಹೇನ ಕಾನನೆ, ನಿಂದು ಕಪಿ ಜನ್ಮ ಇತ್ತು. ನಿನಗೆ ಮುಖರೋಗ ಅಂದ್ರೆ ಬಾಯೆಲ್ಲ ಹುಣ್ಣಾಗಿತ್ತು. ಹುಣ್ಣಾದ ಕಾರಣ ಆಹಾರ ವ್ರತಂ, ನಿನ್ನಿಂದ ಒಂದು ವ್ರತ ಆಯಿತು. ಏನು? ಆಹಾರ ವ್ರತ. ವ್ರತ ಅಂದ್ರೆ ಈ ಶಾಖವ್ರತ ಅಂತಾರಲ್ಲ. ಶಾಖವ್ರತ ಅಂದ್ರೇನು? ಶಾಖ ಬಿಡೋದು. ಇವು ಆಹಾರ ವ್ರತ ಅಂದ್ರೇನು? ಆಹಾರನೇ ಬಿಟ್ಟುಬಿಟ್ಟಿತ್ತು. ಅದು ಯಾವ ಚಾತುರ್ಮಾಸದಲ್ಲಿ ಯಾವುದು ವ್ರತ ಹಾಗಿಲ್ಲ ರೀ. ಊಟ ಬಿಟ್ಬಿಡೋ ವ್ರತ ಯಾವ್ದಿದೆ ಸದ್ಯ? ಇಲ್ಲ, ಬದುಕಿದ್ದೀವಿ. ಇದು ಊಟನೇ ಬಿಟ್ಬಿಟ್ಟಿದೆ. ಯಾಕೆ? ವ್ರತ ಅಂತ ಬಿಟ್ಟಿಲ್ಲ, ಬಾಯಿ ಹುಣ್ಣು ಅಂತ. ನೋಡಿ, ಅಭಾವ ವೈರಾಗ್ಯದಿಂದ ಸತ್ಕರ್ಮ ಮಾಡಿದರೂ ಕೂಡ ಅದಕ್ಕೆ ಪುಣ್ಯ ಇದೆಯಂತೆ. ಅಂದ್ರೆ ವಿಷ್ಣು ವೈಷ್ಣವರು ಮಾಡುವಂಥ ಸಣ್ಣ ಪುಟ್ಟ ಕರ್ಮಗಳು ಕೂಡ ಪೂರ್ಣ ಫಲವನ್ನ ತಂದುಕೊಡುತ್ತೆ. ವಿಷ್ಣುಗೆ ಸಂಬಂಧಪಟ್ಟ ಧರ್ಮ ಇದು. ಪುರುಷೋತ್ತಮ ಮಾಸದ ಎಲ್ಲ ಧರ್ಮಗಳು ಭಗವತ್ ಪ್ರೀತಿಗಾಗಿ ಮಾಡ್ತಕ್ಕಂಥದ್ದು. ಯದ್ಯಪಿ ಮುಖರೋಗಾದನಾಹಾರ ವ್ರತಂ ಜಾತಮ ಜಾನತಃ, ನಿನಗೆ ಅರಿವಿಲ್ಲದ ಹಾಗೆ ನಿನ್ನಿಂದ ಆಹಾರ ವ್ರತಂ, ನಿನ್ನಿಂದ ಒಂದು ವ್ರತ ಆಯಿತು. ಏನು? ಆಹಾರ ವ್ರತ. ವ್ರತ ಅಂದ್ರೆ ಈ ಶಾಖವ್ರತ ಅಂತಾರಲ್ಲ. ಶಾಖವ್ರತ ಅಂದ್ರೇನು? ಶಾಖ ಬಿಡೋದು. ಇವು ಆಹಾರ ವ್ರತ ಅಂದ್ರೇನು? ಆಹಾರನೇ ಬಿಟ್ಟುಬಿಟ್ಟಿತ್ತು. ಅದು ಯಾವ ಚಾತುರ್ಮಾಸದಲ್ಲಿ ಯಾವುದು ವ್ರತ ಹಾಗಿಲ್ಲ ರೀ. ಊಟ ಬಿಟ್ಬಿಡೋ ವ್ರತ ಯಾವ್ದಿದೆ ಸದ್ಯ? ಇಲ್ಲ, ಬದುಕಿದ್ದೀವಿ. ಇದು ಊಟನೇ ಬಿಟ್ಬಿಟ್ಟಿದೆ. ಯಾಕೆ? ವ್ರತ ಅಂತ ಬಿಟ್ಟಿಲ್ಲ, ಬಾಯಿ ಹುಣ್ಣು ಅಂತ. ನೋಡಿ, ಅಭಾವ ವೈರಾಗ್ಯದಿಂದ ಸತ್ಕರ್ಮ ಮಾಡಿದರೂ ಕೂಡ ಅದಕ್ಕೆ ಪುಣ್ಯ ಇದೆಯಂತೆ. ಅಂದ್ರೆ ವಿಷ್ಣು ವೈಷ್ಣವರು ಮಾಡುವಂಥ ಸಣ್ಣ ಪುಟ್ಟ ಕರ್ಮಗಳು ಕೂಡ ಪೂರ್ಣ ಫಲವನ್ನ ತಂದುಕೊಡುತ್ತೆ. ವಿಷ್ಣುಗೆ ಸಂಬಂಧಪಟ್ಟ ಧರ್ಮ ಇದು. ಪುರುಷೋತ್ತಮ ಮಾಸದ ಎಲ್ಲ ಧರ್ಮಗಳು ಭಗವತ್ ಪ್ರೀತಿಗಾಗಿ ಮಾಡ್ತಕ್ಕಂಥದ್ದು. ಯದ್ಯಪಿ ಮುಖರೋಗಾದನಾಹಾರ ವ್ರತಂ ಜಾತಮ ಜಾನತಃ, ನಿನಗೆ ಅರಿವಿಲ್ಲದ ಹಾಗೆ ನಿನ್ನಿಂದ ಆಹಾರ ವ್ರತ ಆಯಿತು, ಆಹಾರ ತ್ಯಾಗ. ಯಾಕೆ? ಮುಖರೋಗ ಬಂದಿತ್ತು. 5 ದಿನ ನೀನು ಉಪವಾಸ ವ್ರತ ಮಾಡಿಬಿಟ್ಟೆ. ಪುರುಷೋತ್ತಮ ಮಾಸ ಬಂದಾಗ, ಅಧಿಕ ಮಾಸ ಬಂದಾಗ ನಿನ್ನಿಂದ 5 ದಿನ ಆಯಿತು. ಕ್ಷಿಪ್ತಾನಿ ಪ್ರತಿವಿಪೀಠೆ ತೃಪ್ತೈಸ್ತೈತರೇ ಜನಾಃ ಪಾನೀಯಮಪಿ ನೋಪೀತಂ ಅಂತರ್ದುಃಖೇನ ಭೂರಿಶಃ. ಬಾಯಲ್ಲಿ ಹುಣ್ಣಾಗ್ತಿತ್ತ ಕಾರಣ ಎಷ್ಟು ನಿನಗೆ ನೋವಾಗ್ತಿತ್ತು ಅಂದ್ರೆ ನೀರು ಕುಡಿಲಿಕ್ಕೂ ಆಗ್ತಿಲ್ಲ. ಹೀಗಾಗಿ ಪಾನೀಯಮಪಿ ನೋಪೀತಂ, ನೀರೂ ಕುಡ್ದಿಲ್ಲ. ನಿಶ್ಚಕ್ರ ನಿರ್ಜಲ ಉಪವಾಸ. ಅಷ್ಟೇ ಅಲ್ಲ, ನೀನು ಇನ್ನೊಂದು ತುಂಬ ಉತ್ತಮವಾದ ಕೆಲಸ ಏನು ಮಾಡಿದೀಯಾ ಅಂದರೆ 3 ದಿನ ನೀರಲ್ಲೇ ಮುಳುಗ್ಬಿಟ್ಟಿದ್ದೆ. ಬೆಳಗಿನ ಜಾವ ಸ್ನಾನ ಮಾಡೋದೇ ಕಷ್ಟ ಚಳಿ ಒಳಗೆ. ಅಂಥದ್ರೊಳಗೆ 3 ದಿನ ನೀರೊಳಗೆ ಇದ್ದೀಯಲ್ಲ. ಮಹಾತೀರ್ಥೇವರೇ ರಮ್ಯೆ ಪಂಚಾಹಂ ಪ್ಲವನಂ ಕೃತಂ. ನೀನು ಉಪವಾಸದಿಂದ ಇದ್ದದ್ದು, ಮೃಗತೀರ್ಥದಲ್ಲಿದ್ದು
ಅಷ್ಟು ದಿನಗಳ ಕಾಲ ಅಲ್ಲೇ ಸ್ನಾನ ಮಾಡಿದ ಪುಣ್ಯ ನಿನಗೆ ಲಭಿಸಿದೆ. ರೋಗಿಯಾಗಿದ್ದ ನೀನು, ನಿಂಗೆ ಏವಂ ರುಗ್ಣಸ್ಯ ತೇ ಜಾತಃ ಅಜ್ಞಾನ ತಪ ಉತ್ತಮಂ. ನಿನಗೆ ಗೊತ್ತಿಲ್ಲ, ಆದರೆ ನಿನ್ನ ಕಡೆಯಿಂದ ಉತ್ತಮವಾದ ತಪಸ್ಸಾಗ್ಬಿಟ್ಟಿದೆ. ಕತೆ ಇಷ್ಟೇ ನೋಡಿ. ದಾಸರದು ಒಂದು ಹಾಡಿದೆ, ರೋಗಾನುಭವವೆಲ್ಲ ಉಗ್ರ ತಪವು, ಸಾಧನೆಗೆ ಬಗೆಗಾಣೆ ಎನ್ನಬಹುದೇ. ಇದು ಸಾಧನೆ. ರೋಗದಲ್ಲಿ ಕೂಡ ನಾವು ಮಾಡಿದ್ದನ್ನ ದೇವರಿಗೆ ಅರ್ಪಣೆ ಮಾಡಿಬಿಟ್ರೆ ಅದು ಸಾಧನೆ ಆಗ್ಬಿಡುತ್ತಂತ. ದೊಡ್ಡವರಿಗೆ ರೋಗ ಬಂದ್ರೆ ಅಂತೂ ಇಷ್ಟು ಮಾಡ್ತಿದ್ದೆ, ಕಡೆಗೂ ದೇವ್ರು ನನಗೆ ಇಂಥ ರೋಗ ಕೊಟ್ಟ ಅನ್ನಲ್ಲ ಅವರು. ಭಗವಂತ ಏನು ಕೊಟ್ಟಿದೆಯೋ ಎಲ್ಲ ನಿನಗೆ ಅರ್ಪಣೆ ಮಾಡ್ತೇನೆ ಅಂತಾರ. ಅದು ಒಂದು ತಪಸ್ಸಾಗ್ಬಿಡುತ್ತೆ. ಅವ್ರು ಸ್ನಾನ ಮಾಡದೇ ಇದ್ರೆ ಅದು ತಪಸ್ಸೇ. ಏನು ಮಾಡಿದ್ರೆ ಅದೆಲ್ಲ ತಪಸ್ಸು. ಯಾಕಂದ್ರೆ ಭಗವಂತನ ಆಲೋಚನೆ, ತಪ ಅಂದ್ರೆ ಆಲೋಚನೆ, ದೇವರ ಆಲೋಚನೆ, ದೇವರ ಚಿಂತನೆಯಲ್ಲಿ ಕಾಲ ಕಳೆದ ಅಂತಾದ್ರೆ ಅವನಿಗೆ ಬಂದ ರೋಗ ರುಜಿನ ಎಲ್ಲವನ್ನೂ ಕೂಡ ಅದನ್ನು ಒಂದು ಸಾಧನೆಯನ್ನಾಗಿ ಮಾರ್ಪಾಡಾಗ್ಬಿಡುತ್ತೆ. ಯದ್ಯಪಿ ಈ ಕಪಿಗೆ ರೋಗದಿಂದ ಅನ್ನ ತಿಂದಿಲ್ಲ, ದುಃಖ, ಒಳಗಿನ ದುಃಖದಿಂದ ನೀರು ಕುಡ್ದಿಲ್ಲ, ಆದ್ರೆ ಆ ಎರಡೂ ಕೂಡ ತಪಸ್ಸಾಗಿದೆ. ಭಗವಂತ ಪ್ರೀತನಾಗಿದ್ದಾನೆ, ಅದಕ್ಕೆ ಗೋಲೋಕ ಪ್ರಾಪ್ತಿಯಾಗಿದೆ. ಅರಿವಿಲ್ಲದೆ ಅಧಿಕ ಮಾಸದಲ್ಲಿ ಆಚರಿಸಿದ ಸ್ನಾನ ಉಪವಾಸಕ್ಕೆ ಇಂಥ ಫಲ ಬರೋದಾದರೆ ಪುರುಷೋತ್ತಮ ಮಾಸದ ಮಹಿಮೆಯನ್ನ ಶ್ರವಣ ಮಾಡಿ ಯಾರು ಮಾಡ್ತಾ ಇದ್ದಾರೆ, ದಾನ ವ್ರತ ಸ್ನಾನ ಇತ್ಯಾದಿಗಳು, ಅವರ ಪುಣ್ಯ ಎಷ್ಟು ಅಂತ ಹೇಳೋಣ ಅಂತ ನಾರಾಯಣ ಪುರುಷೋತ್ತಮ ಮಾಸದ ಮಹಿಮೆಯನ್ನ ಬ್ರಹ್ಮದೇವರ ಮಕ್ಕಳಾದ ನಾರದರಿಗೆ ಕದರಿಯೋಪಾಖ್ಯಾನದಿಂದ ತಿಳಿಸ್ತಾ ಇದ್ದಾರೆ. ಈ ಅಧಿಕ ಮಾಸದಲ್ಲಿ ಮಾಡಬೇಕಾದಂತಹ ಮುಖ್ಯ ಕರ್ತವ್ಯಗಳೇನು, ಅದನ್ನು ಮಾಡಿದ್ರೆ ಏನು ಫಲ ಅಂತ ಹೇಳ್ತಾ ಇದ್ದಾರೆ. ಅಧಿಕ ಮಾಸೇತು ಸಂಪ್ರಾಪ್ತೆ ಶುಭೆ ಸೂರ್ಯಾದಿ ದೈವತೆ ತ್ರಯತ್ರಿಂಶತ್ ಪೂಪಾಂಶ್ಚ ದಾನಾರ್ಹಾಂಶ್ಚ ದಿನೇ ದಿನೇ. ಅಧಿಕ ಮಾಸ ಬಂದಾಗ ದ್ವಾದಶಿ, ಹುಣ್ಣಿಮೆ ಅಥವಾ ಯಾವುದೇ ಶುಭ ದಿನ ಅಥವಾ ಪ್ರತಿದಿನ ಸುವರ್ಣ ಸಮೇತವಾಗಿ ಯೋಗ್ಯರಾದ ಬ್ರಾಹ್ಮಣರಿಗೆ ಅಪೂಪವನ್ನು ದಾನ ಮಾಡಬೇಕಂತೆ. ಸುವರ್ಣ ಗುಡ ಸಂಯುಕ್ತಾನ್ ಕಾಂಸ್ಯ ಪಾತ್ರೆ ನಿದಾಯ ಚ ವಿಷ್ಣು ಪ್ರೀತ್ಯೈ ಪ್ರದಾದ್ಯಶ್ಚ ಪೃಥ್ವಿ ದಾನ ಫಲಂ ಲಭೇತ್. ಇಡೀ ಭೂಮಂಡಲ ದಾನ ಮಾಡಿದರೆ ಏನು ಫಲ ಬರಬಹುದೋ ಆ ಫಲವನ್ನ ಈ ಮಾಸದಲ್ಲಿ ಮಾಡುವಂಥ ಅಪೂಪ ದಾನ, ಬೆಲ್ಲದಿಂದ ಮಾಡಿರ್ತಕ್ಕಂಥದ್ದು, ಅಕ್ಕಿ ಮತ್ತು ಬೆಲ್ಲ, ಕಂಚಿನ ಪಾತ್ರೆಯಲ್ಲಿಟ್ಟು ಉತ್ತಮರಾದಂತಹ ಬ್ರಾಹ್ಮಣರಿಗೆ ಕೊಡಬೇಕಂತೆ. ದ್ವಾದಶ್ಯಾಂ ಪೂರ್ಣಿಮಾಸ್ಯಾಂ ವಾ ಕ್ಷಯೇ ಪಾತೆ ಶುಭನ್ನಿವು ನಿಷ್ಕಿಂಚನೇನ ದಾತವ್ಯ ಘೃತ ಶರ್ಕರೆಯ ಸಹ. ಯಾರು ನಿಷ್ಕಿಂಚನರು, ಯಾರಿಗೆ ತುಂಬ ಅವಶ್ಯಕತೆ ಇದೆಯೋ ಅಂಥವರಿಗೆ ಹುಡುಕಿ ಕೊಡಬೇಕಂತೆ. ದ್ವಾದಶಿ, ಹುಣ್ಣಿಮೆ ಇಂಥ ದಿನ ಅಥವಾ ಯಾವುದೇ ವ್ಯತಿಪಾತ, ವೈದ್ಯುತಿ ಅಥವಾ ದಿನೇ ದಿನೇ ಅಂತ ಹೇಳ್ತಾರೆ. ಪ್ರತಿದಿನದಲ್ಲಿಯೂ ಕೆಲವರು ಶಕ್ತಿ ಇರೋರು, ಯೋಗ್ಯತೆ ಇರೋರು 33 ದಿನವೂ ಕೂಡ ಅಪೂಪ ದಾನವನ್ನು ಮಾಡ್ತಾರೆ. ಅಪೂಪ ಹೇಗಂದ್ರೆ ಹಾಗೆ ಮಾಡೋ ಹಾಗಿಲ್ಲ. ಅದೆಲ್ಲ ನಾನು 2-3 ಜನದ ಹತ್ರ ಎಲ್ಲ ಕೇಳಿದೆ, ಹಿರಿಯರನ್ನೆಲ್ಲ ಕೇಳಿದೆ. ಅದು ಭಾಳ ಅಪೂಪ. ಒಂದು ಸಪ್ತಾಹ ಕಾರ್ಯಕ್ರಮ ಇಟ್ಕೊಳ್ಬೇಕು ಅದಕ್ಕೆ. ಅಂದರೆ 1-2 ದಿನ ಅಕ್ಕಿ ನೆನೆ ಹಾಕಬೇಕು, 1-2 ದಿನ ಅದನ್ನು ನೆರಳಲ್ಲಿ ಒಣಗಿಸ್ಬೇಕು, 1-2 ದಿನ ಅದನ್ನು ಹಿಡಿದು ಕುಟ್ಟಬೇಕು, ಆಮೇಲೆ ಜರಡಿ ಹಿಡಿಬೇಕು, ಆಮೇಲೆ ಬೆಲ್ಲದ ಜೊತೆ ಬೆರೆಸ್ಬೇಕು, ಆಮೇಲೆ ಕರಿಬೇಕು. 1-2 ಏನು ನಿಮ್ಮ ನಮ್ಮ ಭಾಗ್ಯ ಪುಣ್ಯ ರಾಯರ ಮಠ ಇದೆ. ಸೀದಾ ಬಂದರೆ ರಾಯರಿದ್ದಾರೆ, ನಮ್ದೆಲ್ಲ ಸಾಧನೆ ನಡೀತಿದೆ ರೀ. ರಾಯಿ ಎಲ್ಲಿ ಕುಟ್ಟಕ್ಕೆ ಹೋಗ್ತೀರಿ? ಯಾರು ಕುಟ್ಟೋರು? ಕುಟ್ಟಿ ಅಂದ್ರೆ ನಮ್ಮನ್ನೇ ಕೊಟ್ಟು ಬಿಡ್ತಾರೆ. ಯಾರು ಕುಟ್ಟಿಟ್ಟವ್ರು ಯಾರು ಸಿಗಲ್ಲ. ನಮ್ಮ ಕಷ್ಟಗಳನ್ನೆಲ್ಲ ದೇವರು ಕುಟ್ಟಬೇಕಾದ್ರೆ ನಾವು ಕುಟ್ಟಬೇಕು. ನಾವು ಭಗವಂತನಿಗೆ ಈ ಅಪೂಪ ತಗೊಂಡು ಅವನೇನು ಮಾಡ್ಬೇಕ್ರಿ? ನಿಮ್ಮ ಅಪೂಪ ಅವನೇನು ತಿನ್ಬೇಕಾ? ಅವನಿಗೆ ಅಪೂಪಕ್ಕಿಂತ ಅಪೂಪ ದಾನ ಕೊಡುವ ಹಿನ್ನೆಲೆಯಲ್ಲಿ ನಿಮಗಿರುವ ಶ್ರದ್ಧೆಯನ್ನ ದೇವರು ನೋಡ್ತಾನೆ.
ಆ ಶ್ರದ್ಧೆಗೆ ದೇವರು ಅನುಗ್ರಹ ಮಾಡೋದೇ ವಿನಃ ನೀವು ಕೊಡುವ ಅಪೂಪಕ್ಕಲ್ಲ. ಅಪೂಪ ನಿಜವಾಗಿ ಒಳ್ಳೆ ಅಪೂಪ ಅಂದ್ರೆ ಹೇಗಿರ್ಬೇಕು ಅಂದ್ರೆ ರಂಧ್ರಗಳಿರ್ಬೇಕಂತೆ. ಆಚಾರ್ಯ ಇಲ್ಲದೆ ಇದ್ರೆ ಏನ್ ಮಾಡೋಣ, ಸೂಜಿ ಗಿಜಿ ತಗೊಂಡ್ರ ರಂಧ್ರ ಅದೆಲ್ಲ ಬರಲ್ಲ. ಅದು ಕರೆದಾಗಲೇ ಅಪೂಪ ಕರಿವಾಗಲೇ ಅದ್ರಲ್ಲಿ ರಂಧ್ರ ರಂಧ್ರ ಬರುವ ಹಾಗಾಗಬೇಕಾದ್ರೆ ಏನು ಕ್ರಮದಲ್ಲಿ ಪ್ರಾಚೀನರು ಮಾಡಿದ್ದಾರೋ ಆ ಕ್ರಮದಲ್ಲಿ ಮಾಡಿದರೆ ಮಾತ್ರ ಬರುತ್ತೆ. ನಮ್ಮನೇಲಿ ನಿಮ್ಮನೇಲಿ ಮಿಕ್ಸಿ ಇದೆ ಅಂತ ಹೇಳಿ ಗಿರ್ರ ಅಂತ ತಿರುಗಿಸಿ ಹಾಕ್ಬಿಟ್ರೆ ಆ ಅಪೂಪ ನೋಡ್ತಾ ಇದ್ರೆ ತಲೆ ಗಿರ್ರ ಅನ್ಬೇಕು, ಅಥವಾ ತಿಂದ ಮೇಲಾದ್ರೂ ತಲೆ ಗಿರ್ರ ಅನ್ಬೇಕು. ಹಿಂಗೆ ಅದರ ವ್ಯವಸ್ಥೆ ಆಗ್ಬಹುದಷ್ಟೆ. ಯಾಕಿರ್ಬೇಕು ಅಂದ್ರೆ ನೋಡಿ ಹೇಳುತ್ತೆ, ಯಾವಂತಿ ಚೈವ ಛಿದ್ರಾಣಿ ತೇಷು ಅಪೂಪೇಶು ಪಾಂಡವ. ಕೃಷ್ಣ ಹೇಳ್ತಾ ಇದ್ದಾನೆ ಪಾಂಡವರನ್ನು ಕುರಿತು ಹೇಳುವಾಗ, ಕೊಡುವ ಅಪೂಪದಲ್ಲಿ ಎಷ್ಟು ಛಿದ್ರಗಳಿದೆಯೋ, ರಂಧ್ರಗಳಿದೆಯೋ, ತಾವದ್ವರ್ಷ ಸಹಸ್ರಾಣಿ ಸ್ವರ್ಗಲೋಕೆ ಮಹೀಯತೆ. ಅಷ್ಟು ಸಹಸ್ರ ವರ್ಷಗಳ ಕಾಲ ಸ್ವರ್ಗದಲ್ಲಿ ದಾನ ಕೊಟ್ಟವ ವಾಸ ಮಾಡ್ತಾನೆ. ಅದಕ್ಕೆ ಅಷ್ಟು ಉತ್ತಮವಾಗಿರಬೇಕು ಅಂತ ಅಷ್ಟೇ ಇದರ ತಾತ್ಪರ್ಯ. ಕೊಡುವ ಅಪೂಪ, ಕೆಲವರ ಅಪೂಪ ಅಪರೂಪ ಅಂತ ಹೇಳಿ ಬಾಯಲ್ಲಿ ಇಟ್ಕೊಂಡಿರೋ 1-2 ಹಲ್ಲನ್ನು ಹಾಳು ಮಾಡ್ಕೊಳ್ಳೋ ಹಾಗೆ ಅಪೂಪ ಇರಬಾರ್ದು. ಇನ್ ಕೆಲವು ಅಪೂಪಗಳು ಕೊಡ್ತಾರ ಪಾಪ, ಅವ್ರಿಗೆ ಹಲ್ಲು ಕಟ್ಟಿಸಿದವ್ರು ಏನಾಡ್ತಿದ್ರೆ 2 ಸೇರ್ಕೊಂಡ್ಬಿಡ್ಬೇಕು ಹಲ್ಲು. ಏನು ಅಪೂಪ ಒಳಗೂ ಹೋಗಲ್ಲ, ಹಲ್ಲು ಈಚೆಗೆ ಬರಲ್ಲ, ಅವ್ಯವಸ್ಥೆ. ನಿಮ್ಮಲ್ಲಿ ಯಾರ ಮನೇಲಾದ್ರೂ ವಯಸ್ಸಾದವರಿದ್ರೆ ಅಪೂಪ ಮಾಡ್ಲಿಕ್ಕೆ ಬರೋದಿದ್ರೆ ಅವ್ರನ್ನ ಮಾಡಿ ಕೇಳಿ ತಿನ್ನಿ, ಅದು ನಿಜವಾದ ಅಪರೂಪದ ಅಪೂಪ. ಆ ಥರ ಅಪೂಪ ಇರಬೇಕಂತೆ. ಮಾಸಾದಿಕೇತು ಸಂಪ್ರಾಪ್ತೆ ಯಾವತ್ ಸರ್ವಾನಪೂಪಕಾನ್ ತಾವದ್ ವರ್ಷಂ ಅವಾಪ್ನೋತಿ ವಿಷ್ಣು ಲೋಕಂ ಸನಾತನಂ. ಅಧಿಕ ಮಾಸ ಬಂದಾಗ ಎಲ್ಲ ದಿನಗಳಲ್ಲಿ ಯಾರು ಅಪೂಪ ದಾನವನ್ನ ಪುರುಷೋತ್ತಮ ಪ್ರೀತ್ಯರ್ಥವಾಗಿ ಮಾಡ್ತಾ ಇದ್ದಾರೆ ಅವರು ಸಾವಿರ ವರ್ಷಗಳ ಕಾಲ ಸುಖವನ್ನು ಅನುಭವಿಸಿ ಕಡೆಯಲ್ಲಿ ವಿಷ್ಣು ಲೋಕವನ್ನೇ ಹೊಂತಾ ಇದ್ದಾನೆ ಅಂತ ಹೇಳ್ತಾ ಇದ್ದಾರೆ. ಈ ಮಾಸದಲ್ಲಿ ಮಾಡಬಹುದಾದ ಮತ್ತು ಕರ್ತವ್ಯಗಳು ಮತ್ತು ಅಪೂಪ, ಅದು 33 ಅಪೂಪಗಳಲ್ಲಿ 33 ಜನ ದೇವತೆಗಳಿದ್ದಾರೆ. ಆ ಯಾವ ದೇವತೆಗಳು ಹೇಗೆ ಅನುಸಂಧಾನ ಮಾಡ್ತಕ್ಕಂಥದ್ದು, ಮತ್ತು ಇನ್ನೂ ಅನೇಕ ಆಖ್ಯಾನಗಳು, ಇನ್ನೂ ಅನೇಕ ಕಥೆಗಳು. ಪುರುಷೋತ್ತಮ ಮಾಸ ಎಷ್ಟು ದೊಡ್ಡದು ಅಂತ ಹೇಳಲಿಕ್ಕೆ ಸ್ವಯಂ ಭಗವಂತ ಹೇಳಿದ ಅನೇಕ ಕಥೆಗಳು ಮುಂದೆ ಬರ್ತಕ್ಕಂಥ ಮತ್ತೆ ನಾಳೆ ಸೇರಿದಾಗ ನೋಡೋಣ ಅಂತ ಹೇಳ್ತಾ, ಶ್ರೀಕೃಷ್ಣಾರ್ಪಣಮಸ್ತು. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿನೇರಿತಃ ಯದವೋಚ ಮಹಂತೇನ ಪ್ರಿಯತಾಂ ಕಮಲಾಲಯ ದ್ವೇಷಾರ್ಪಣಮಸ್ತು. ಕೃಷ್ಣಾರ್ಪಣಮಸ್ತು.